ಶ್ರಾವಣ ಮಾಸದ ಅಂಗವಾಗಿ ಆಧಾರವಾಗಿದ್ದ ಗ್ರಂಥದ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಕಾದಂಬರಿ ಆಧಾರಿತವಾದ ಶ್ರೀಮನ್ ನಿಜಗುಣ ಯೋಗಿಗಳ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಗ್ರಂಥದಲ್ಲಿ ಪ್ರವೇಶವಾಗೋಣ. ನಿನ್ನೆ ದಿನ ಮಹಾತ್ಮರು ಅನಂತ ಸಂಚಾರವನ್ನು ಮಾಡಿ ಕೊನೆಗೆ ಅಂತಿಮವಾದ ತಮ್ಮ ಆಕಾರದ ದೇಹವನ್ನ ತ್ಯಾಗ ಮಾಡಿ ನಿರಾಕಾರದ ಅದ್ಭುತವಾದ ಶಕ್ತಿಯಾಗಿ ಲೋಕಕ್ಕೆ ಅವರವರ ಬೇಡಿಕೆ ಅನುಸಾರವಾಗಿ ಕೊಡಲಿ ದಾನಿಯಂತೆ ಮಹಾದೇವನೇ ಆಗಿ ಲೋಕದ ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ಮಲೆ ಮಹಾದೇಶ್ವರ ಬೆಟ್ಟದ ದಟ್ಟವಾದ ಕಾಡಿನಲ್ಲಿ ಒಂದು ಪೊದೆಯ ಕೆಳಗಡೆ ಇರುವಂತ ಒಂದು ಸುಂದರವಾದ ಗುಹೆಯಲ್ಲಿ ಅವರು ಧ್ಯಾನಾಸಕ್ತರಾಗಿ ಅಲ್ಲಿಯೇ ದೈವದಲ್ಲಿ ಲೀನ ಮಾಡಲು ಅಂತ ಬಂತು. ಆ ಸ್ಥಳವನ್ನೇ ಅಲ್ಲಿನ ರಾಜ ಮುಂದೆ ಗುಡಿಯನ್ನ ಸುಂದರವಾಗಿ ಕಟ್ಟಿಸಿ ಗದ್ದಿಗೆಯನ್ನು ಕಟ್ಟಿಸಿ ಅಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆಯಾಗಿ ಸರ್ವ ಭಕ್ತರ ಅಪೇಕ್ಷೆಯನ್ನ ನೆರವೇರಿಸುವಂತ ಅದ್ಭುತವಾದ ಶಕ್ತಿಯಾಗಿ ಇಂದಿಗೂ ಕೂಡ ಎಲ್ಲರಿಗೂ ಅನುಭವ ಇದ್ದಂತ ಮಾತು. ಹಾಗೆ ಮುಂದೆ ಆ ಮಹಾತ್ಮರು ತಮ್ಮ ಪ್ರವಾಸವನ್ನ ಹೇಗೆ ಮಾಡಿದರು ಅಂತ ಹೇಳಿದಾಗ ಅವರ ಐಕ್ಯವಾದ ಮೇಲಂತೂ ಮಹಾದೇಶ್ವರರ ಮಹಿಮೆ ಅದ್ಭುತವಾಗಿ ಬೆಳೆಯಿತು. ಯಾವಾಗಲೂ ಒಂದು ಮಾತನ್ನ ನೆನಪಿಡಬೇಕು, ಶರಣರ ಮಹಿಮೆಯನ್ನು ಮರಣದಲ್ಲಿ ನೋಡುವಂತ ಬರಬಾರ. ಬಹಳಷ್ಟು ಮಹಾತ್ಮರಿಗೂ ಕೂಡ ಇದು ಒಂದೊಂದು ಸಲ ಮಾಯ ಅನ್ನುವಂಥದ್ದು ಅಲ್ಲಿಯೂ ಕೂಡ ಬಂದು ಕೆಲಸ ಮಾಡ್ತಾರೆ. ಸತ್ತ ಮೇಲೆ ನೀನ್ ಯಾರು ಕೇಳ್ತಾರೋ ತಮ್ಮ, ಇರುವಾಗ ಜೈಕಾರ ಆಗ್ಬೇಕು, ಇರುವಾಗ ನಿನ್ನ ಕೀರ್ತಿ, ಇರುವಾಗ ನಿನ್ನ ವಾಕ್ಯಗಳು
ಹೇಳೋದಾದರೆ ಅದು ಶರಣರ ಲಕ್ಷಣ ಅಂತ ನಾವು ಅಂತೀವಿ. ಯಾವುದೇ ಒಬ್ಬ ಮಹಾತ್ಮರ ಜಂಗಮರ ಶರಣರ ಕಥೆಯನ್ನ, ಚರಿತ್ರೆಯನ್ನ, ಇತಿಹಾಸವನ್ನ ನೀವು ಕೇಳಿ, ಅವರು ಇರುವಾಗ ಬಹಳ ಕಷ್ಟಪಡ್ತಾರೆ. ಅವರು ಈ ದೇಹದಿಂದ ಮರೆಯಾದಾಗ ಆ ಕ್ಷೇತ್ರಗಳು ಅತ್ಯಂತ ಅದ್ಭುತವಾಗಿ ಬೆಳೆದು ಸಾಕಷ್ಟು ಭಕ್ತ ಸಮೂಹದಿಂದ, ವೈಭವದಿಂದ ಜಗತ್ತಿನಲ್ಲಿ ನೋಡಲಿಕ್ಕೆ ಬಹಳ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ, ನಮ್ಮೆಲ್ಲರಿಗೆ ಸಾಕ್ಷಿ ಆದದ್ದು ಸದ್ಗುರು ಸಿದ್ಧಾರೂಢರ ಕರ್ತೃಗತಿಗೆ ಸದ್ಗುರು ಸಿದ್ಧಾರೂಢರ ಮಠ. ಯಾವಾಗ ಆಯ್ತದು? ಕಾಲವಾದ ನಂತರ. ಅದಕ್ಕೆ ಶರಣರ ಮಹಿಮೆಯನ್ನ ಮರಣದಲ್ಲಿ ನೋಡಲು ಮರಣ ಆದ ಮೇಲೆ ಗೊತ್ತಾಗ್ತದ. ಹಾಗಾಗಿ ಅದು ಹೇಳಿ ಮುಗಿಸಲಾಗದಂತ ದೊಡ್ಡ ಕಥೆ ಆಯಿತು. ಅವರ ಭಕ್ತರ ಸಂಖ್ಯೆ ದಿನದಿನಕ್ಕೆ ಅತಿ ಹೆಚ್ಚಾಗಿ ಬೆಳೆಯುತ್ತಾ ಅವರ ಸ್ಮರಣೆಯಿಂದ, ಅವರ ಧ್ಯಾನದಿಂದ ಎಷ್ಟೋ ಜನರ ಬಾಳು ಹಸನಾಗುತ್ತಿತ್ತು. ಇಂದಿಗೂ ಅವರು ಚಿರನೂತನವಾದ ಪ್ರಭೆಯಾಗಿ, ನಾಡಿನ ಪುಣ್ಯವಾಗಿ, ವಿಶ್ವವ್ಯಾಪಕವಾದ ಶಕ್ತಿಯಾಗಿ, ವಿಶ್ವಾತೀತವಾದ ಮಹಾ ತತ್ವವಾಗಿ ಪರಿಣಮಿಸಿದೆ ಅಂತ ಆ ಕಡೆ ಮೈಸೂರು ಭಾಗದಲ್ಲಿ ಹೋದ್ರೆ, ನಮ್ಮ ಭಾಗದಲ್ಲಿ ಹೇಗೆ ಪ್ರಸಿದ್ಧಿ ಸಿದ್ಧಾರೂಢರ ಮಠ ಹುಬ್ಬಳ್ಳಿ, ಆ ಮೈಸೂರು ಭಾಗದಲ್ಲಿ ಹೋದಾಗ ಅಲ್ಲಿ ಪ್ರಸಿದ್ಧಿ ಆದದ್ದು ಯಾವುದು ಅಂದ್ರೆ ಮಲೆ ಮಹಾದೇಶ್ವರ ಬೆಟ್ಟ. ಇವತ್ತು ನಮ್ಮ ಭಾಗದಲ್ಲಿ ಶ್ರೀಶೈಲಿಗೆ ಹೋದಂಗ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಸಹಸ್ರಾರು ಭಕ್ತರು ತಮಿಳುನಾಡಿನಿಂದ ಬರ್ತಾರೆ, ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ. ಹೀಗೆ ಹೇಳ್ತಾ ಅರ್ಚಕರು ತಮ್ಮ ಕಥೆಯನ್ನ ಸವಿಸ್ತಾರವಾಗಿ ಹೇಳಿ ಮುಗಿಸಿದರು. ಅದನ್ನೆಲ್ಲರೂ ಕೇಳಿದರು. ಈ ಕೇಳಿದ ನಂತರ ನಿಜಗುಣರ ಮನಸ್ಸಿನಲ್ಲಿ ಮಹಾದೇಶ್ವರ ಕಥೆಯೇ ಸುತ್ತಿತ್ತು. ನಮಗೆ ಹೆಂಗ ಯಾರ ಕಥೆಯನ್ನೇ ಕೇಳಿದಾಗ ಅವ್ರದೇ ತಲೆಯಲ್ಲಿ ಹೆಂಗ ಬರ್ತದೆ, ಅದ್ರಂಗ ಅವರ ಕಥೆ ಬಂದಾಗ ಅವರ ದಿವ್ಯ ಜೀವನದ ಸಂದೇಶವೇ ಒಂದೊಂದು ಗಿರಿ ಶಿಖರದಿಂದಲೂ ಪ್ರತಿಧ್ವನಿಸುವಂತೆ ತೋರುತ್ತಿತ್ತು. ನಮಗೆ ಬಹಳ ಸಲ ಅನಿಸ್ತದ, ನಿಮಗೇನು ಅನಿಸ್ತದೆ ಗೊತ್ತಿಲ್ಲ. ಸದ್ಗುರು ಬ್ರಹ್ಮಲೀನ ಸಿದ್ಧಲಿಂಗಪ್ಪ ತಾತನವರು, ಸದ್ಗುರು ಬಸವಾನಂದರ ಜೀವನ, ಅವರ ಚರಿತ್ರೆ, ಅದನ್ನ ಸ್ವಲ್ಪ ನೆನಪು ಮಾಡಿದಂದ್ರೆ ಸಾಕು, ಪದೇ 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 8-10 ವರ್ಷದ ನೆನಪೆಲ್ಲ ಒಂದು ತಾಸಿನಲ್ಲಿ ತಲೆಯಲ್ಲಿ ಬಂದು ಹೋಗ್ತಾರೆ. ಅದಿರದಂಗೆ. ಆ ಕಾರಣ ಅಲ್ಲಿ ಮರಗಳ ಮರಮರ, ಹಕ್ಕಿಗಳ ಹಿಂಚರ, ತಂಗಾಳಿಯ ಸಂಚಾರ ಎಲ್ಲವೂ ಅದಕ್ಕೆ ಸಾಕ್ಷಿಯ ನೊರೆಯಂತೆ ತೋರುತ್ತಿದ್ದವು. ಸಂಜೆಯ ಸೂರ್ಯನ ಕಿರಣಗಳು ಅವರ ಸ್ಮರಣೆಯ ಸಂತೋಷದಿಂದಲೂ ಎಂಬಂತೆ ವರುಣನ ಆಗರವನ್ನ ಬೀರುತ್ತಾ ನರ್ತನೆ ಮಾಡುತ್ತಿದ್ದವು. ಈ ರೀತಿ ಆ ರಾತ್ರಿ ಎಲ್ಲ ನಿಜಗಳು ಮಹಾದೇಶ್ವರ ಲೋಕದಲ್ಲೇ ಸಂಚಾರವನ್ನು ಮಾಡಿ ಮತ್ತೆ ಅಲೌಕಿಕವಾದ ಕೆಲವು ಅನುಭವಗಳು ನಿಜವಾಗಿ ಸ್ಪಷ್ಟವಾಗಿ ತೋರಿ, ಯಾವುದೋ ಒಂದು ದಿವ್ಯವಾದ ಶಕ್ತಿ ದೂರದಿಂದ ಕೇಳುತ್ತಾ ಬಂದು ಆ ಕ್ಷಣದಲ್ಲಿ ನಿಜಗುಣರ ದೇಹದಲ್ಲಿ ಐಕ್ಯವಾದಂತಾಯಿತು. ಅನುಭವ. ಯಾವುದೊಂದು ಶಕ್ತಿ ಈಗ ದೆವ್ವ ಬಂದು ಹೆಂಗ್ ಹೊಕ್ಕಂತ ಅದ್ರಂಗ ಒಂದು ಶಕ್ತಿ ಬಂದು ನಿಜಗುಣದಲ್ಲಿ ಐಕ್ಯ ಆದಂಗಾಯ್ತು. ಅದರ ಹಿಂದೊಂದು ತೇಜಸ್ವಿಯಾದ ಮುಖವೊಂದು ಗೋಚರಿಸಿ ಕೈ ಬೀಸಿ ನಿಜಗುಣರನ್ನ ಕರೆದಂಗಾಯ್ತು. ಹೀಗೆ ಬೆಳಗ್ಗೆ
ನಿತ್ಯ ವಿಧಿಗಳನ್ನು ಮುಗಿಸಿಕೊಂಡು ಅವರವರ ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ಗದ್ದಿಗೆ ಬೆಳಿಗ್ಗೆ ಬಂದ್ರು. ಅಷ್ಟು ಹೊತ್ತಿಗಾಗಲೇ ಶಿವರಾತ್ರಿಯ ದಿನ ಸಾಕಷ್ಟು ಜನ ಜಾತ್ರೆಗೆ, ಶ್ರೀಶೈಲ ಜಾತ್ರೆಗೆ ಹೇಗೆ ಹೋಗುತ್ತಾರೋ ಬರುತ್ತಾರೋ ಅದರಂತೆ ಜನಸಮೂಹ ಬಂದು ಕೂಡಿತು. ಅಷ್ಟು ಜನ ಅಂಥ ಅರಣ್ಯದಲ್ಲಿ ಬಂದು ಸೇರಿದ್ದನ್ನು ನೋಡಿ ನಿಜಗುಣರೂ ಆಶ್ಚರ್ಯವಾಯಿತು. ಕಾರಣ ಕಾಲು ಇಡಲಿಕ್ಕೆ ಜಾಗವಿಲ್ಲದಂತೆ ಜನಸ್ತೋಮೆಲ್ಲ ಅವರು ಜಯಘೋಷವನ್ನು ಹಾಕ್ತಾ ಹುಗೆ ಹುಗೆ ಮಲ್ಲಯ್ಯ, ಹುಗೆ ಹುಗೆ ಮಹಾದೇಶ್ವರ ಅಂತ ಕೂಗಿದ್ರು. ಬೆಳಗಿನ ಆ ಒಂದು ವಾತಾವರಣದಲ್ಲಿ ಇತ್ತ ಕಡೆ ಅನಂತ ರೀತಿಯ ಪೂಜೆಯ ಸಂಭ್ರಮ, ವಾದ್ಯದ ಸಂಭ್ರಮ, ಉತ್ಸಾಹ, ಶ್ರದ್ಧೆ, ಭಕ್ತಿ. ಆ ನಿಜಗುಣರಿಗೆ ಅನಿಸ್ತು ಸಾಕ್ಷಾತ್ ಕೈಲಾಸ ಪರ್ವತದಲ್ಲಿ ಶಿವನ ಗಣ, ದೇವಾನು ದೇವತೆಗಳು ಕೂಡಿಕೊಂಡು ಶಿವನ ಮುಂದೆ ನರ್ತನ ಮಾಡಿದಂತೆ, ಶಿವನ ಮುಂದೆ ತಲೆಬಾಗಿದಂತೆ ಆ ಭಕ್ತ ಸಮೂಹ ಮಹಾದೇಶ್ವರ ಗದ್ದಿಯ ಮುಂದೆ ಎಲ್ಲರೂ ತಲೆಬಾಗಿ ನಿಂತಿದ್ರು. ಅವತ್ತೇ ಶಿವರಾತ್ರಿ, ಅದಕ್ಕಾಗಿ ಅಷ್ಟು ಜನ ಬಂದಿದ್ರು. ಆದ್ರೆ ಅಲ್ಲಿ ಜನ ಮಹಾದೇವನ ಗದ್ದಿಗೆಯಲ್ಲಿ ಅವರ ದರ್ಶನವನ್ನ ಪಡೆಯುವುದಕ್ಕೋಸ್ಕರವಾಗಿ ಬೆಳಗ್ಗಿನಿಂದಲೇ ಸಾಲು ಸಾಲಾಗಿ ಜನ ನಿಂತಿದ್ದರು. ನೀರಿನ ಪ್ರವಾಹ ನದಿಯ ಕಡೆ ಓಡಿ ಬಂದಂತೆ ಜನಸಾಗರ ಆ ಗದ್ದಿಗೆ ಕಡೆಗೆ ಬರ್ತಾ ಇದ್ರು. ಯಾವಾಗ ಸಮಯ ಆದಂಗಲ್ಲ ಆ ಜನಗಳ ಸಂಖ್ಯೆ ಏನಾಯ್ತಂದ್ರೆ ಏನಾಗಿ ಸಮುದ್ರದಲ್ಲಿ ಅಲೆಗಳ ದಂಗೆ ಆ ಜಾಗದಲ್ಲಿ ಎತ್ತ ಕಡೆ ನೋಡಿದ್ರು ಕೂಡ ಜನಸಮೂಹ, ಜನಸಾಗರವೇ ಸೇರಿತ್ತು. ಆವಾಗ ದಿನವೆಲ್ಲ ಉಪವಾಸ ಇದ್ದವರು, ಕೆಲವು ಮಂದಿ ರಾತ್ರಿ ಎಲ್ಲ ಜಾಗರಣೆ ಮಾಡಿದವರು, ಶಂಭುಲಿಂಗರು, ನಿಜಗುಣರು, ಈ ಮಹಾಂತಪ್ಪ ವಿದ್ಯುಕ್ತವಾಗಿ ಅವರು ಕೂಡ ಕೆಲವು ಕರ್ಮಗಳನ್ನು ಆಚರಣೆ ಮಾಡಿ ಒಂದು ಅಸಂಖ್ಯಾತ ಜನರ ಆ ಜಾಗರಣೆಯ ದೃಶ್ಯವಂತೂ ಅದ್ಭುತವಾಗಿದೆ. ಹೇಳಂಗಿಲ್ಲ. ಗದ್ದಿಗೆ ಆವರಣದ ಹೊರ ಭಾಗದಲ್ಲಿ ಸುತ್ತಲೂ ಭಕ್ತರ ಒಂದೊಂದು ತಂಡ, ಆ ಒಂದೊಂದು ತಂಡದ ಬಳಿಯಲ್ಲಿಯೂ ಬೆಳಕಿಗಾಗಿ ಬೆಂಕಿ ಸಣ್ಣ ಉಳಿತಿತ್ತು. ಯಾಕಂದ್ರೆ ಅದು ಮೊದಲೇ ಕಾಡು. ಅಲ್ಲಿ ಮೊದಲು ಪದ್ಧತಿ ಏನಂದ್ರೆ ಬೆಂಕಿ ಹಚ್ಚಿದ ಮೇಲೆನೆ ಜನ ಅಲ್ಲಿ ಕಾರ್ಯ ಮಾಡೋದು. ಯಾಕಂದ್ರೆ ಕಾಡು ಮೃಗಗಳು ಬರಬಾರದು. ಆನಂತರ ರಾಜ್ಯವನ್ನ ಸೈನಿಕರು ಕಾದಂತೆ ಮಲೆ ಮಹದೇಶ್ವರ ಬೆಟ್ಟದ ಸುತ್ತ 2 ಕಿಲೋಮೀಟರ್ವರೆಗೂ ಆ ಒಂದು 2 ಕಿಲೋಮೀಟರ್ ಸುತ್ತಳತೆಯಲ್ಲಿ ಬೇಡರು ತಮ್ಮ ಬಿಲ್ಲು ಮತ್ತು ಚಾಕು ಕತ್ತೆಗಳನ್ನು ತಗೊಂಡು ಕಾಡು ಮೃಗಗಳನ್ನ ಕಾಯ್ತಿದ್ರು. ಯಾಕೆ ಒಳಗೆ ಬರಬಾರದು, ಜನರಿಗೆ ತೊಂದರೆ ಆಗಬಾರಂತ. ಇದೊಂದೇ ಹಲವು ಕಡೆ ಜಯಘೋಷ, ಭಜನೆ, ಶಿವಕೀರ್ತನೆ, ಶಿವಕಥೆ, ಅನಂತ ಕಾರ್ಯಕ್ರಮಗಳು ನಡೆದು ಮಧ್ಯದಲ್ಲಿ ನಾನಾ ಘೋಷ ಅನುರಣಿತವಾಗುತ್ತಿತ್ತು. ಅವುಗಳಲ್ಲಿ ತನ್ಮಯರಾದ ಭಕ್ತರಿಗೆ ಆ ಒಂದು ರಾತ್ರಿ ಕಳೆದದ್ದೇ ಗೊತ್ತಾಗ, ಶಿವರಾತ್ರಿ ಜಾಗರಣೆ ಗೊತ್ತಾಗಲ್ಲ. ಆ ರಾತ್ರಿ ನಿಜಗುಣರು ತಾವು ತಮ್ಮ ಇಷ್ಟ ದೇವತೆ ಪೂಜಾದಿಗಳನ್ನು ನೆರವೇರಿಸಿ ಕೊನೆಯ ಪೂಜೆ ಮುಗಿಯುವುದರೊಳಗಾಗಿ ಇಲ್ಲಿ ಸೂರ್ಯನ ಉದಯ ಆಗ್ತಿತ್ತು. ಅವರ ಸೂಚನೆಯಿಂದ ಮೂಡನ ದಿಕ್ಕಿನಲ್ಲಿ ಚೇತನದ ಕಣ್ಣು ಅರಳತೊಡಗಿತು.
ನಿಜಗಳು ಹಾಗೆ ಕಣ್ಣು ಮುಚ್ಚಿ ಅನಾಸಕ್ತರಾದರು. ಆ ಸಮಯದಲ್ಲಿ ಅಪೂರ್ವವಾದ ಜ್ಯೋತಿಯೊಂದು ಲೀಲೆಯನ್ನ ನರ್ತಿಸುತ್ತಾ ಬಂದು ಭೂಮಟ್ಟದಲ್ಲಿ ಅಡಗಿ ಹೃದಯದಲ್ಲಿ ಲೀನವಾಗುತ್ತಾರೆ. ನಿಜಗುಣದ ಅನುಭವ, ಎಲ್ಲರ ಅನುಭವ ಒಂದು, ನಿಜಗುಣದ ಅನುಭವ ಇನ್ನೊಂದು. ಆ ಒಂದು ಅವರ್ಣೀಯವಾದ ಅನುಭವದಿಂದ ರೋಮಾಂಚನವನ್ನು ನಿಧಾನವಾಗಿ ಕಳಿಸಲು ಆವಾಗ ಹಿತಕರವಾದ ಗಾಳಿಗೆ ಮುಗಿಯುತ್ತಿ ನಿಧಾನವಾಗಿ ನಿಜಗುಣದ ಹೊರಗೆ ಬಂದು ಮಹಾಂತಪ್ಪನ ಕೇಳ್ತಾರೆ, ಮಹಾಂತಪ್ಪ ಗುರುಗಳ ಪೂಜೆ ಮುಗಿದಿತ್ತೆ. ಅವಾಗ ಹೇಗ ಇನ್ನೇನು ಮುಗಿಯುವುದರಲ್ಲಿ ಇತ್ತು, ಕೋಲ್ಕ ಇಷ್ಟವೇ ಮುಗಿದಿರಬಹುದು ಎಂದು ಮಹಾಂತಪ್ಪ ಕೂಡ ಹೇಳ್ದ. ಜನರೆಲ್ಲ ಜಾಗರಣೆಯ ನಂತರ ದೇವಾಲಯದ ಆವರಣದಲ್ಲಿ ಬಂದು ಸೇರಿ ಸ್ನಾನಾದಿಗಳನ್ನು ಮಾಡಿ ರಾತ್ರಿಯೆಲ್ಲ ಪೂಜೆ ಅಭಿಷೇಕಗಳು ನಡೆದ ಮಹಾದೇಶ್ವರನಿಗೆ ಕೊನೆಯದಾದ ಮಹಾಮಂಗಳಾರತಿ ಆಗ್ತಾ ಇತ್ತು. ಅದನ್ನು ಕಣ್ತುಂಬ ನೋಡಿ ಅನಂತರ ಮಹಾದೇಶ್ವರನ ಪ್ರಸಾದವನ್ನು ಪಡೆದರೆಂದರೆ ಶಿವರಾತ್ರಿಯ ಫಲ ಪ್ರತ್ಯಕ್ಷವಾಗಿ ಲಭಿಸುವಷ್ಟು ಅನುಭವಿಸುತ್ತಿತ್ತು. ಆ ಭಕ್ತರು ಆಮೇಲೆ ಬಂದ ಜನರಿಗೆಲ್ಲ ಅನ್ನ ಸಂತರ್ಪಣೆ, ಎಲ್ಲಿ ನೋಡಲು ದಾಸೋಹ, ಪ್ರಸಾದ, ಮಧ್ಯಾಹ್ನದ ಸ್ವಲ್ಪ ವಿಶ್ರಾಂತಿಯ ನಂತರ ಹತ್ತಿರದ ಹಳ್ಳಿಯವರು ಆಗಲೇ ಹೋಗಲು ಶುರು ಮಾಡಿದ್ರು. ಅವ್ರಿಗೇನಿದು ದರ್ಶನ ಆಗಬೇಕು, ಪ್ರಸಾದ ಆಗಬೇಕು, ಅಲ್ಲಿ ಜಾಗರಣೆ ಯಶಸ್ವಿ ಆಗಬೇಕು. ಭಕ್ತಿಯಿಂದ ನಮಗೆ ಒಂದು ಶಕ್ತಿ ಪ್ರಾಪ್ತಿ ಆಗಿದೆ ಅಂತ ಆಗೋದು ಸಾಕು, ಅವರವರು ಹೋಗೋರವರು. ಆಗ ನಿಜೋಡರು ನೋಡೋರು ನಿನ್ನೆ ಜನ ಎಷ್ಟು ಜನ ಇದ್ದಿದ್ರು, ಈ ಜನ ನೋಡಿದ್ರೆ ಹೇಗಿದೆ, ದೊಡ್ಡ ಮಳೆ ಬಂದು ಒಂದೇ ಸಲ ನಿಂತಂತೆ ಇಷ್ಟು ಜನ ಒಂದೇ ಸಲ ಸೇರಿ ಒಂದೇ ಸಲ ಗಾಳಿಯಾದಾಗ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ತಮ್ಮ ಸ್ವಾಮಿಯ ಮುಂದೆ. ಇಷ್ಟು ಜನ ಏಕಾಗಿ ಎಲ್ಲಿಂದ ಮಕ್ಕಳು ಗೊತ್ತಿಲ್ಲ. ಇವತ್ತ ನೋಡೋದು ಯಾರು ಒಬ್ಬರನ್ನ ಅಂದಾಗ ಅದು ನಿಜ ಅನ್ನೋದು ನಿಜ. ಅದು ಬಂದವರು ಜಾಗರಣೆ ಮಾಡಿ ಪ್ರಸಾದವನ್ನು ಮಾಡಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಮತ್ತೆ ಅವರು ಹೋದರು ಎಂದು ಹೇಳಿದ ಶಂಭರಿಗಳು ಕ್ಷಣಕಾಲ ಬಿಟ್ಟು ಮತ್ತೆ ಮಾತನ್ನ ಮುಂದುವರಿಸಿ ಹೇಳಿದರು, ನೋಡು ಜೀವನ, ಈ ಜೀವನವೇ ಹಾಗೆ ಎಂದು ತೋರುತ್ತದೆ. ಏನದ ಇದು ಹೀಗೇನೆ ಅಂತ ಅನಿಸ್ತದ. ಯಾಕಂದ್ರೆ ನಾವು ಇಲ್ಲಿ ಬರುವುದು ಜಾಗರಣೆಯನ್ನ ಮಾಡಿ ಪ್ರಸಾದವನ್ನ ಪಡೆಯಲಿಕ್ಕೆ. ಆದರೆ ಇಲ್ಲಿಗೆ ಬಂದೊಡನೆ ಅದನ್ನು ಕೈಬಿಟ್ಟು ಮೈ ಮರೆತು ಮರೆತು ಬಿಡುತ್ತೇವೆ. ಜೀವನದ ಈ ನಿರಂತರ ಜಾಗರಣೆಯತ್ತ ನಮ್ಮನ್ನು ಜಾಗೃತಗೊಳಿಸುವುದಕ್ಕೆ ಈ ಶಿವರಾತ್ರಿ ಜಾಗರಣೆ ಸಹಾಯ ಆಗುತ್ತದೆ. ಜಾಗರಣೆ ಅರ್ಥವನ್ನು ಹೇಳಿದ ಗುರುಗಳು ಇಲ್ಲಿ ಯಾತಕ್ಕಾಗಿ ಬಂದು ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಜಾಗರಣೆಯನ್ನ ಮಾಡಿ ಧ್ಯಾನಾಸಕ್ತರಾಗಿ ಪ್ರಸಾದವನ್ನು ಮಾಡಲೇಬೇಕಂತ ಬಂದಿವಿ. ಆದ್ರೆ ಬರುವಾಗ ಇನ್ನಂತ ಗುರಿ ಬಂದ ನಂತರ ಮರೆತು ಹೋಗ್ತದೆ. ಅಲ್ಲಲ್ಲಿ ವ್ಯರ್ಥವಾಗಿ ಕಾಲವನ್ನು ಕಳೆದು ವ್ಯರ್ಥವಾದ ಮಾತುಗಳನ್ನು ಆಡಿ ಮತ್ತೆ ಮರಳಿ ಹೋಗೋದು ಪದ್ಧತಿಯಾದರೆ ಇದು ಜಾಗರಣೆ ಅಲ್ಲ. ಇದು ವರ್ಷಕ್ಕೆ ಒಂದು ಸಲ ಬಂದು ಹೋಗುವಂತ ಜಾಗರಣೆ, ವರ್ಷ ಬರ್ತಾರೆ. ಆದರೆ ನಾವು ಈ ಜಗತ್ತಿನಲ್ಲಿ ಈ ಜೀವ ಈ ದೇಹವನ್ನ ತೊಟ್ಟು ಬಂದರಲ್ಲ, ಯಾತಕ್ಕಾಗಿ ಬಂದಿದೆ? ಅದು
ತನ್ನ ತಾಯಿಯ ಗರ್ಭದಲ್ಲೇ ಅನಂತ ವಿಚಾರವನ್ನ ಮಾಡಿ ತನುವಿದ್ರೇನು ತನ್ನ ಒಂದಿಕೆ ಜನನ ಮರಣಕ್ಕೆ ಆರು ಈ ಶರೀರದಲ್ಲಿ ಉಣ್ಣುವ ಕೇಳುವ ವಾಸಿಸುವ ತನ ಆವುದು ಈ ಜಗತ್ತೇನು ನಾಣ್ಯಾರು ಅನ್ನುವುದನ್ನ ತಿಳಿಲಿಕ್ಕೆ ಈ ಒಂದು ಲೋಕಕ್ಕೆ ನಾವು ಬಂದಿಲ್ಲ ತಾಯಿಯ ಗರ್ಭದಲ್ಲಿ ಏನಂತ ಮಾತಾಡ್ತೀವಿ. ಮಾಯನ ಮೇಲೆ ಶಂಭುಲಿಂಗವನ್ನ ಒಲಿಸಿ ಉಪಾಯವೇ ಇದೆಯೆಂದು ಇದೇ ಧರ್ಮವೆಂದು ಅಂತ ನಾವು ಬಂದ್ವಿ ಗುರಿಯಿಲ್ಲ. ಇಲ್ಲಿ ಬಂದ್ಮೇಲೆ ನಾವು ವ್ಯರ್ಥ ಮಲಗಿರಲ್ಲ. ಶಬ್ದಗಳ ಕಡೆ ಸ್ಪರ್ಶ ರೂಪ ರಸ ಗಂಧದ ಈ ಒಂದು ಬಳಕೆಯಲ್ಲಿ ಕೂಡಿ ಹಾಡಿ ಬಳಲಿ ಮತ್ತೆ ಇಲ್ಲಿಂದ ಆಯುಷ್ಯ ಹೋದಾಗ ಮತ್ತೆ ವಾಪಸ್ ಹೋಗೋದು. ಏನಪ್ಪ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರಿ, ನೀವು ದರ್ಶನ ಆಯ್ತೀನಿ ಅಂದ್ರೆ ಇಲ್ಲಿ ಜನ ಬಹಳ ಇದ್ರು ಆಗಲೆಲ್ಲ ದೂರದಿಂದ ನಮಸ್ಕಾರ ಮಾಡಿದ್ರು. ಪ್ರಸಾದ ಮಾಡಿದ್ರೆ ನಾವು ಎಲ್ಲಿ ಪ್ರಸಾದ ಮಾಡ್ತೀವಿ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಮತ್ತೆ ಹೋಟೆಲ್ದಾಗ ಅಲ್ಲಿ ಇಲ್ಲಿ ಊಟ ಮಾಡಿ ಬಂದ್ವಿ ಅಂತ ಎಷ್ಟು ಜನ ಹೇಳಂಗಿ. ಹಾಗಾಗಿ ಅಲ್ಲಿ ನಡೆದ ವಿಚಾರ, ನೀ ಎದಕ್ ಹೋಗಿದ್ದಿ, ಹೋದ್ಮೇಲೆ ನೀನೇನಾದ್ರೂ ನೋಡಿ ಬಂದೇನಂದ್ರೆ ಎಲ್ಲರಿಗೆ ಗದ್ದಲದಾಗ ಸಂಸಾರ ಗದ್ದವಾಡಿತ್ತು ಚೈಚ ಇದು ಆಗಲಾರದಂತ ಇಟ್ಕೊಂಡು ಮತ್ತೆ ವಾಪಸ್ ಬಂದಿವಿ. ಇಷ್ಟೇ. ಪ್ರಸಾದ ಮಾಡಿದ್ರೆ ಎಲ್ಲರಿಗೆ ಪ್ರಸಾದ ಅಂದ್ರೆ ಏನು ಅಂದ್ರೆ ಈ ನೋಡೋದು ಇದು ಪ್ರಸಾದ ಈ ಪ್ರಸಾದ ತಗೊಂಡ್ರೇನು ಎಲ್ಲಿ ಪ್ರಸಾದ ಆಯ್ತಲ್ಲ. ಅದರಂತೆ ನಾವು ನಮ್ಮ ಜೀವನದಲ್ಲಿ ನಿರಂತರ ಜಾಗರಣೆಯತ್ತ ನಿರಂತರವಾಗಿ ಅಂದ್ರೆ ಯಾವಾಗ ಒಂದ್ಸಲ ಅಂದಿಲ್ಲ, ನಿರಂತರವಾಗಿ ಅದಕ್ಕೆ ಅನುಭವ ಸಾಕಷ್ಟು ಒಪ್ಪೋರು ಹೋಗ್ತಾರೆ, ಒಪ್ಪಲಾದ್ರು ಒಪ್ಪಂಗಿಲ್ಲ. ಮತ್ತೆ ಒಂದು ಸಲ ಊಟ ಮಾಡೋದಿಲ್ಲ ಮತ್ತೆ ಒಂದು ತಿಂಗಳಾಗಟ್ಟು ಉಪವಾಸ ಇರ್ತೀವಲ್ಲ, ಅದಾದ 3 ಸಮಯ ಬೇಕೇ ಬೇಕು. ಮುಂದಿನ ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಎಷ್ಟು ಶಿಸ್ತಾದ ವ್ಯವಸ್ಥೆ. ಕಡೆಗೆ ಒಂದು ದಿನ ಮಾಡಿ ಮತ್ತೆ ಸರಿ ಜಾಗರಣ ಬರುತ್ತಾನೆ ಆದ್ರೂ ಪರವಾಗಿಲ್ಲ ಅಂದ್ರೆ ಅದೊಂದು ಮಾತು. ಇದು ನಿತ್ಯ ಬಟ್ಟೆ ಬುತ್ತಿ ಕಟ್ಟಾಕ ನಿತ್ಯ ಸಂಗ್ರಹಕ್ಕೆ ಓಡಾಡ್ತೈತಿ. ನೆತ್ತಿ ಬುತ್ತಿಗಾದ್ರೆ ಯಾಕೆ ವಿಚಾರ ಮಾಡಂಗಿಲ್ಲ ಅಂದ್ರೆ ನನಗೆ ಹೋಗಕ್ ಆಗಂಗಿಲ್ಲ ಅಂತ. ಅದಕ್ಕೆ ಅವ್ರು ಎಚ್ಚರಿಕೆ ಮಾಡ್ತಾರೆ, ನಮ್ಮನ್ನು ಜಾಗೃತಿಗೊಳಿಸುವುದಕ್ಕೆ ಈ ಶಿವರಾತ್ರಿ ಆಚರಣೆ ಸಹಾಯಕವಾಗಬೇಕು ನೋಡಂದ್ರ ಅವ್ರು ಯಾರು ನಿಜಗುಣರ ಶಂಭು ಸ್ವಾಮಿ ಗುರುಗಳು. ನಿಜಗುಣದ ಮನಸ್ಸಲ್ಲಿ ಈ ಮಾತುಗಳು ಕೇಳಿದ ತಕ್ಷಣ ಹೃದಯದಲ್ಲಿ ನಾಟಿದರು. ಅದನ್ನೇ ನಲುಕುತ್ತಾ ಆ ದಿನವೆಲ್ಲ ಕೆಳದು ಈ ಗುರುಗಳು ಹೀಗೆ ಇರಲ್ಲ ಅಂತ ವಿಚಾರ ಮಾಡಿ 3 ದಿನ ಹೊರಡುವ ಸಿದ್ಧತೆ ಆಯ್ತು. ಬೀಡಗಂಪನ ರಾಜನ ರಾಜಧಾನಿಗೆ ಹೋಗದೆ ನೇರವಾಗಿ ತಮ್ಮ ಪ್ರಯಾಣವನ್ನು ಮಾಡಲು ನಿರ್ಧರಿಸಿದರು. ಆದರೂ ಕೂಡ ರಾಜನಿಗೆ ಒಂದು ಮಾತು ಹೇಳಿ ಕಳಿಸಿದ, ಇಲ್ಲಿಗೆ ಬಹಳ ದಿನ ಆಗದ, ನಿಮ್ಮ ರಾಜಧಾನಿಗೆ ಬರೋಕ್ಕಾಗದಲ್ಲ, ನೇರವಾಗಿ ನಾವು ಮತ್ತೆ ಪ್ರಯಾಣವನ್ನು ವಾಪಸ್ ಮಾಡ್ತೀವಿ ಅಂತಂದಾಗ, ಆದುದರಿಂದ ಅದಕ್ಕೆ ರಾಜನು ಹಿಂದಿರುಗುತ್ತಿದ್ದ ನಿಜಗುಣರನ್ನ ಮಾರ್ಗ ಮಧ್ಯದಲ್ಲಿ ಸಂಧಿಸಿ ಎಂದು ಭೇಟಿಯಾಗಿ ಯಾತ್ರೆಯ ಅನುಭವವನ್ನು ಕುರಿತು ಸ್ವಲ್ಪ ಕಾಲ ಮಾತುಕತೆಗಳಾದ ಮೇಲೆ ನಿಜಗುಣರು ಆ ರಾಜನ ಆತಿಥ್ಯಕ್ಕಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸಿ ಆತನಿಂದ ಬೇಡಿಕೊಂಡು ತಮ್ಮ ಪ್ರಯಾಣವನ್ನ ಮುಂದುವರಿಸಿದರು. ಎಲ್ಲಿ ಮುಂದುವರಿಸಿದರು? ಎಲ್ಲಿಂದ ಬಿಟ್ಟಿದ್ರು ಅಲ್ಲಿಗೆ ಮುಂದುವರಿಸಿದ್ರು. ಅವರು ಗಾಳಿಪುರ ಕ್ಷೇತ್ರಕ್ಕೆ ಬರಕ್ ಶುರು ಮಾಡಿ ವಾಪಸ್
ಪರ್ವತಗಳ ಪ್ರಕಾರಗಳನ್ನು ದಾಟಿ ಹೊರಗೆ ಬರುತ್ತಿದ್ದ ನಿಜಗುಣಗಳಿಗೆ ಅಂತರಂಗದ ಲೋಕದಿಂದ ಬಹಿರಂಗದ ಪ್ರಪಂಚಕ್ಕೆ ಇಳಿದು ಬರುತ್ತಿರುವಂತೆ ಭಾಸವಾಗಿದೆ. ಇದು ಯಾರಿಗೆ ಆಗ್ತದ? ಕೆಲವು ಮಂದಿ ಆಗ್ತದೆ. ಅಂದ್ರೆ ಅಂತರಂಗ ಬೇರೆ, ಬಹಿರಂಗ ಬೇರೆ. ಆ ಅಂತರಂಗದಿಂದ ಬಹಿರಂಗಕ್ಕೆ ಬಹಿರಂಗದ ಪ್ರಪಂಚ, ಅಂತರಂಗದ ಪಾರಮಾರ್ಥ. ಬಹಿರಂಗದ್ದು ಮೃತ್ಯುವಿನಿಂದ ಕೂಡಿದ್ದು, ಅಂತರಂಗ ಅಮೃತದಿಂದ ಕೂಡಿದ್ದು. ಬಹಿರಂಗದ್ದು ಹುಟ್ಟಿದ್ದು ಅಂತರಂಗದಲ್ಲಿ ಹುಟ್ಟಲಾಗಿದೆ. ಬಹಿರಂಗ ವಿಕಾರವಾದದ್ದು, ಬಹಿರಂಗ ನಾಶವಾಗುವುದು. ಅಂತರಂಗ ಅವಿಕಾರಿಯಾಗಿರುವುದು ಮತ್ತು ಅವಿನಾಶಿಯಾಗಿರುವುದು. ಅಂಥ ವೃತ್ತಿಯಿಂದ ಮತ್ತೆ ಹೊರಬಂದಂಗಾಯ್ತು. ಆ ಕ್ಷಣದಲ್ಲಿ ಧ್ಯಾನದಲ್ಲಿ ಲೀನವಾದ ಯೋಗಿ ಆ ನಿರ್ವಿಕಲ್ಪ ಸ್ಥಿತಿಯಿಂದ ಕ್ರಮೇಣ ಬುದ್ಧಿ, ಮನಸ್ಸು, ಅಹಂಕಾರಗಳನ್ನು ಅವಲಂಬಿಸಿ ಎಚ್ಚರದಿಂದ ಲೋಕಕ್ಕೆ ಪ್ರವೇಶ ಮಾಡಬೇಕಾಯ್ತು. ಅದಕ್ಕೆ ಬಹಳ ಸಲ ಹೇಳ್ತಾನೆ, ಬ್ರಹ್ಮಾಕಾರ ನಿರ್ವಿಕಲ್ಪ ಸ್ಥಿತಿ ಸಮಾಧಿ ಅದ ಅನುಭವ ಯಾರಿಗಾಗ್ಯದ ಅವರು ಬಾಹ್ಯ ಪ್ರಪಂಚದ ಕಡೆ ಬರ್ಬೇಕಾದ್ರೆ ಬಹಳ ಒದ್ದಾಡಬೇಕಾಗ್ಯದ. ನಮ್ಗನ್ಸ್ತದೆ ಏನಪ್ಪಾ ನಮ್ಗೆ ಅದು ಮಾಡಿಲ್ಲ, ಬಹಳ ಕಷ್ಟ. ಏರುವುದು ಎಷ್ಟ ಕಷ್ಟ ಅದ. ಕೆಳಗಿನಿಂದ ಆ ಬ್ರಹ್ಮ ಆನಂದವನ್ನು ಪಡೀಲಿಕ್ಕೆ ಬಹಳ ಕಷ್ಟ. ಇದು ಎಷ್ಟು ಕಷ್ಟ ಅದ, ಅದಕ್ಕಿಂತ 2 ಪಟ್ಟು ಕಷ್ಟ ಅದ. ಆ ವೃತ್ತಿಯಿಂದ ಈ ವೃತ್ತಿಗಳು ಅಂತ ಮಾಡ್ತಾರೆ. ತೀವ್ರವಾಗಿ ಶಿಷ್ಯರಿಗೆ ಬೋಧ ಮಾಡುವಾಗ ಬ್ರಹ್ಮಾಕಾರ ವೃತ್ತಿಯಲ್ಲಿ ಹೇಳಕ್ ಬರಂಗಿಲ್ಲ, ಬಹಿರಂಗದ ವೃತ್ತಿ ಕೊಂಡುಕೊಂಡಾಗ ಹೇಳಕ್ ಬರ್ತಾರೆ. ಇದು ಕೆಲವರು ಹೇಳ್ತಾರೆ, ಸೂರ್ಯನಲ್ಲಿ ಪರಮಾತ್ಮ ಆನೆಯನ್ನು ತೋರಿಸೋ ಪ್ರಯತ್ನ ಮಾಡ್ತಾನಂತ ಭಕ್ತರಿಗೆ ಹೇಗೆ ಕಾಣಿಸ್ತದ ನಾರದ ಮುನ್ನ. ಅದರಿಂದ ಕಠಿಣವಾದ ಸಮಸ್ಯೆಗಳು ನಮ್ಮ ಬಹಿರಂಗದ ಇಂದ್ರಿಯಾದಿಗಳ ವಿಷಯಗಳು, ವಿಷಯಗಳ ಭೋಗಗಳು, ಮತ್ತೆ ಈ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಆತ್ಮನಲ್ಲಿ ಹೋಗಿ ಲೀನ ಮಾಡಲು ಸೂಜಿಯಲ್ಲಿ ಆನೆ ದೂಷಂತಾಗ್ತೈತಿ. ಸಾಮಾನ್ಯ ಆಗಿದ್ದು ಎಲ್ಲರೂ ಮುಕ್ತ ಆಗ್ತೈತಿ. ನಮ್ಮಂತರ ಯಾಕೆ ಆಗ್ತೈತಿ, ಎಲ್ಲರೂ ಮುಕ್ತರೆ. ಅಷ್ಟು ಕಷ್ಟ ಆದ್ಮೇಲೆ ಮತ್ತೆ ಅಲ್ಲಿಂದ ಮಟ್ಟಿಗೆ ಹೋಗಲ್ಲ, ಅಷ್ಟು ಕಷ್ಟ ಆಗ್ಬೋದು. ಬಹಳಾದ ವಿಚಾರ ಮಾಡಿದಾಗ ಬಹಳ ಇದು ಸುಮ್ಮನೆ ಹೋದಾಗ ಏನಂತಾಗಿಲ್ಲ. ಆ ರೀತಿ ನಿಜಗಳು ಎಲ್ಲವನ್ನ ಎಚ್ಚರದಿಂದ ಮತ್ತೆ ಎಬ್ಬಿಸಿಕೊಂಡು ಬರಬೇಕು. ಮತ್ತೆ ಅಹಂಕಾರದಲ್ಲಿ ಕೂಡಬೇಕು, ಬುದ್ಧಿಯನ್ನು ಸಾಧನ ಮಾಡಬೇಕು, ಮನಸ್ಸನ್ನೇ ಎಬ್ಬಿಸಬೇಕು, ಕೆತ್ತವನ್ನೇ ಎಬ್ಬಿಸ್ಬೇಕು, ಹಿಂದೆ ಮಾಡ್ಕೊಂಡ ಅವನ್ನೇ ಎಬ್ಬಿಸ್ಬೇಕು. ಇಷ್ಟೆಲ್ಲ ಮಾಡಿ ಆ ಎಲ್ಲ ಸೈನ್ಯವನ್ನ ಗೆಟಿಕೊಂಡು ಬಂದಕ್ಕೆ ಪ್ರಪಂಚ ಮಾಡಬೇಕು. ಅಲ್ಲಿಂದ ಒಬ್ಬರು ಏನಾದ್ರು ಬರಲಿಲ್ಲ ಅಂದ್ರೆ ನಿಂತು ಹೋಯ್ತು. ಬುದ್ಧಿ ಬಂದಾಗ ಅಹಂಕಾರದ ವಿಷಯಾದಿಗಳಾವ, ಇಂದ್ರಿಯಾದಿಗಳಾವ ಕೂಡ ಮನಸ್ಸು ಇದ್ದಿಲ್ಲ ಅಂದ್ರೆ ಕಡಿಮಂತ ಹೇಳ್ತದ, ನೀವು ಬಂದ್ರೆ ಅವಸರ ಮನುಷ್ಯ ಬಂದಿರೋರಿಗೆ ತಡೆಪಾಠ ಬಂದಿಲ್ಲ ಅಂತ. ಕೃಷ್ಣ ಇನ್ನು ತಯಾರಾಗಿಲ್ಲ ತಡ್ರಿ ಅಂತಿಲ್ಲ. ಯಾಕಂದ್ರೆ ಅದು ಕೂಡಲೇ ಅಂದ್ರೆ ಕಾರ್ಯ ಆಗ್ತದೆ. ಕಾರ್ಯಕ್ಕೆ ಕಾರಣವಾದ ವ್ಯಕ್ತಿಗಳು ಬರಬೇಕ್ರೆ ಕಾರ್ಯ ಪೂರ್ಣ ಆಗೋದಿಲ್ಲ. ಅದರಂತೆ ನಿಜಗಳಿಗೆ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದರೆ ತಮ್ಮ ಮನೋಭಾವ ಹೇಳ್ತಾರೆ, ಅಷ್ಟು ಕಷ್ಟ ಆಯ್ತಂತಾರೆ. ಅದಕ್ಕೆ ಮಹಾತ್ಮರಿಗೆ ಕರುಣೆ ಅಂತ ಇತ್ತು, ಸುಮ್ಮನೆ ಇಟ್ಟಿಲ್ಲ. ಆ ಕರುಣೆ ಯಾಕೆ ಬೇಕಂದ್ರೆ ತನಗೆ ಎಷ್ಟಾದ್ರೆ ಕಷ್ಟ ಆಗಿ ಕಷ್ಟ ನೀವು ಆನಂದವನ್ನ ಪಡಿಬೇಕಂತ ಲೋಕ ಬಡದಾಡ್ತದೆ. ಜಗತ್ತೇ ಆನಂದಕ್ಕಾಗಿ ಬಡದಾಡ್ತವೆ.
ಅಂತ ಆನಂದ ಶಿಖರವನ್ನು ಮುಟ್ಟಿದ ಮೇಲೆ ಆನಂದವನ್ನು ಬಿಟ್ಟು ಬರಬೇಕಲ್ಲ ಸಾಮಾನ್ಯ ಮಾತಲ್ಲ, ಸಾಮಾನ್ಯ ಮಾತೇನು. ಹಾಗಾಗಿ ಅವರಿಗೆ ಕರುಣೆ ಅಂತಕ್ಕಂಥ ಬೇರೆದು ಬಂತು. ಅದಕ್ಕಾಗಿ ಆ ನಿರಾಧಾರಿ ಸದ್ಗುರು ಎರಳಿಯನ್ನ ಮಾನಸರೋರು ಅಂತ ನಿಜವಾಗಿ. ಹೀಗೆ ನಾವು ರಾಜ್ಯವನ್ನು, ಯಾಕಂದ್ರೆ ನಿಜವೂ ಗೊತ್ತಾಯ್ತು, ನಾವು ರಾಜ್ಯವನ್ನು ಬಿಟ್ಟು ಎಷ್ಟೋ ದಿನಗಳಾಯ್ತು. ನಾವು ಬರುವಾಗ ಅನೇಕ ಮಹತ್ವವಾದ ರಾಜ್ಯಭಾರದ ಕಾರ್ಯವನ್ನು ಬಿಟ್ಟು ಬಂದಿವಿ, ಎಲ್ಲ ಮಂತ್ರಿಗೆ ವಹಿಸಿ. ಅದು ಹೇಗಾಗಿದೆ ಎಂತಾಗಿದೆ ಎನ್ನುವುದನ್ನ ಗೊತ್ತಾಗಲಿಲ್ಲ ಅಂತ ಮಹಂತಪ್ಪ ನೆನಪಿಗೆ ತಂದ. ಅವಾಗ ಮಹಂತಪ್ಪ ಹೇಳಿದ, ನಿಜೊಂದು ಹೇಳಿದ್ರು, ನನಗೆ ಅದೆಲ್ಲ ಮರೆತೆ ಹೋದಂತಾಗಿದೆ ಮಹಂತಪ್ಪಂದು. ನಾ ಬರುವಾಗ ಯಾವ ಮಂತ್ರಿಗೆ ಏನೇನು ಹೇಳಿ ಏನೇನು ಮಾಡ್ಬೇಕಂತ ಹೇಳಿ ಒಂದೇ ನೆನಪಿಲ್ಲ ಅಂತ. ಹಾಗೆ ನಾನು ಹೇಳ್ಬೇಕಾದ್ರೆ ಮಹಂತಪ್ಪ ಅದೇಂಗ್ರಿ ಹೆಂಗ್ ನೆನಪಿಲ್ಲ, ಏನು ಬಹಳ 10 ವರ್ಷ ಆಗಿಲ್ಲ, 20 ವರ್ಷ ಆಗಿಲ್ಲ, ಏನು ಬಹಳ ಅಂದ್ರೆ ಒಂದು 15 ದಿವಸ ಆಗಿರ್ಬೋದು, ಅಷ್ಟರೊಳಗೆ ಮಾತ್ರ ಹಿಂಗ ಅಂಕೆ ಇಲ್ಲ. ಅವಾಗ ನಿಜವೂ ಹೇಳಿದ್ರು, ಅಷ್ಟೇ ಅಲ್ಲ ಮಹಂತಪ್ಪ, ಒಂದ್ ಮಾತು ಹೇಳ್ತೀನಿ, ನಾನು ರಾಜನೆಂಬುದೇ ಮಾಡ್ಕೊಳ್ಳೋದಲ್ಲ, ಒಬ್ಬ ಪ್ರಾಂತ್ಯಕ್ಕೆ ಒಬ್ಬ ರಾಜ ಎಂಬುದೇ ನನಗೆ ನೆನಪಿಲ್ಲ ಅಂದಾಗ ಒಂದು ಹಿಂಗೆ ಹೇಳ್ತಾರ ಅಂತ ಕೇಳಿದಾಗ ಅವನ ಆ ಮಾತಿನ ಅರ್ಥ ಶಂಭು ಸ್ವಾಮಿಗೆ ಗೊತ್ತಾಗಿ ಈ ಯಾತ್ರೆ ಹೊರಟ ಅಂದಿನಿಂದ ಅವರು ನಿಜಗುಣದ ಅಂತರಂಗದ ಅವಲೋಕವನ್ನು ಕೈಗೊಂಡಿದ್ದರು. ನಮ್ಮ ಬಸವಾನಂದರು ಹೇಗೆ ಎಲ್ಲಿ ಹೋಗ್ತಾರ ಅಲ್ಲಿ ಅವ್ರೇನೇ ಕೆಲಸ ಮಾಡಿದ್ರು ಕೂಡ ಅಲ್ಲಿಯ ಕೆಲಸದಿಂದ ಏನೇನು ಯಾರ್ಯಾರಿಗೆ ಏನೇನು ಆಗ್ಯದ ಅನ್ನೋದು ಬಹಳ ಸೂಕ್ಷ್ಮವಾಗಿ ನೋಡ್ತಿದ್ರು. ಸುಮ್ಮನೆ ಹೇಳಕಷ್ಟೇ ಬಂದವರಲ್ಲ, ಎಲ್ಲವನ್ನ ವಿಚಾರ ಮಾಡ್ತಿದ್ರು. ಇನ್ನು ಉದಾಹರಣೆ ಹೇಳ್ತೀನಿ, ನಮಗ್ ಗೊತ್ತಿಲ್ಲ, ಆನಂತರ ಯಾರು ಇದ್ದವ್ರಿಗೆ ಕೇಳಿದ್ರಿ, ಇದ್ದದ್ದನ್ನ ಕಷ್ಟವಾಗಿ ಕೇಳಿದ್ರೆ ಹೋಗಿ ನೀವು ನೆಲೆಕೊಳ್ತಾರೆ. ಎಂದೋ 100 ವರ್ಷದ ಕಥೆ ಕಾದಂಬರಿಯನ್ನು ಕೇಳ್ತಾರೆ, ಪ್ರತ್ಯಕ್ಷ ಘಟನೆಗಳನ್ನ ವಿಚಾರಣೆ ಮಾಡಂಗಿಲ್ಲ, ಅದು ಮುಂದೆ ಹೇಳಂಗಿಲ್ಲ. ಪ್ರಥಮದಲ್ಲಿ 11 ದಿನ ಇಲ್ಲಿ ಬಂದು ಬಸವಾನಂದರಿದ್ದಾಗ ಪ್ರತಿದಿನ ರಾತ್ರಿ ಊಟವಾದ ನಂತರ ಹಿಂಗ ದೋತ್ರ ಒಂದ್ ಕೈಯಲ್ಲಿ ಹಿಡ್ಕೊಂಡು ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ಹೊರಗೋಗೋರು. ಅವಾಗಿಂದ ಸ್ವಲ್ಪ ಬೇಸೆ ಇರ್ತದೆ, ಪಾರ್ಶ್ವಗೀಶಿ ಬಂದಿದ್ದಿಲ್ಲ. ಬಂದಾಗ ಅಲ್ಲಿ ಡಿಸ್ಟೈನ್ ಮನೆ ನಿಮ್ಮಿಂದ ನಿಂತು 2 ಸಲ ಅಷ್ಟೊಳಗೆ ಅಥವಾ ಬರ್ತದೆ. ನಿಂದು ಊಟ ಆಯ್ತು ಅಂತ ಮಾಡೋದು, ಆಯ್ತು ತಾತ ಇಲ್ಲ ಸುಮ್ಮನೆ ಹಿಂಗ್ ಹೊಂಟಿದ್ದೆ ಆತ ಪಾಪ ಹಿಂದೋಗತ್ತ ತಾತ ಒಬ್ಬರನ್ನೇ ಕಲ್ತ್ಕೊಂಡು ಹೋದಾಗೆಲ್ಲ ನನಗೆ ಆಮೇಲೆ ಕೃಷ್ಣ ಹೇಳಿದ ಮಾತು ಈಗ ನೀವು ಕೇಳ್ಕೋಬೋದತ್ತ. 11 ದಿವಸದ ಪರ್ಯಂತ ಹೊರಗೆ ಹೋಗಿ ಅಷ್ಟು ಸುತ್ತಾಡ್ಕೊಂಡು ಬರೋದಾಗ ಬರೇ ನಮ್ಮ ವಿಚಾರನೆ ಕೇಳ್ತು. ಸಮಾಜಿಯವ್ರ ಮನೆಯಲ್ಲಿ ಯಾರ್ಯಾರ ಅವ್ರವ್ರಿಗೆ ಸಂಬಂಧ ಏನು, ಮತ್ತೆ ಇವರು ಎಷ್ಟು ಗಂಟೆಗೆ ಎದ್ದೇಳ್ತಾರ, ಎಷ್ಟು ಗಂಟೆಗೆ ಮನೆಗೆ ಅಂತಾರ, ಮತ್ತೆ ಇವ್ರ ಮನೆಗೆ ಅವಾಗ ಯಾರು ಬರ್ತಾರೇನು ಬರ್ತಾರ. ಒಂದೊಂದ್ಸಲ ಸ್ವಲ್ಪ ಮಂದಿ, ಒಂದೊಂದ್ಸಲ ಬಹಳ ಮಂದಿನೂ ಬರ್ತಿರ್ತಾರ. ಇಲ್ಲ ತಾತ ಇವ್ರ ಮನೆಗೆ ಯಾವಾಗಲೂ ಎಲ್ಲ ಗೊತ್ತಿರ್ತಲ್ಲ, ಅದಕ್ಕೆ ಸಾದ್ರು ಸಂತರು ಬಂದು ತಿಂಗ 2 ತಿಂಗಳಿರೋರು, ಒಂದೊಂದ್ಸಲ 10-15 ಮಂದಿನೂ ಬರೋರು, 2 ಬರೋರು, 3 ಬರೋರು, ಹಿಂಗೆಲ್ಲ ಮೊದಲಿಂದ ಹಿಂಗೆ ಬರ್ತಾರ ಹೋಗ್ತಾರ. ಆಮೇಲೆ ಸುಮ್ಮನೆ ಕೇಳಿದ ನಮ್ಮ ಸುಮ್ಮನೆ ಕೇಳಿದೆ, ಬಂದಾಗ ಮನೆ ತಂದ್ರಲ್ಲ ಜಾಗಪಾಡಿ ಹೆಂಗೆ ಮಲಿಕೆಗೆ ಬಹಳ ಜನ ಒಂದು ಊಟ ಗೀಟದ ಹೆಂಗ್ ಮಾಡ್ತಾರ. ಇದೆಲ್ಲವನ್ನ ಸದ್ಗುರು ಬಸವಾನಂದರು ಈ ಸದ್ಯ ನಮ್ಮ ಹೃದಯದ ಎದ್ದು ಈ ಜಾಗ ಯಾರಂತ ನಾವು ಕೇಳ್ತಾರ, ನಮ್ಮ ಮಾತು ಅವ್ರು ಕೇಳ್ತಾರ ಅಂತ ನಾವು ಮಾತಾಡಕತ್ತೀವಿ. ಇಷ್ಟೆಲ್ಲ ವಿಚಾರವನ್ನ ಮಾಡಿ ಸಂಗ್ರಹ ಮಾಡಿ 11 ದಿವಸ ಆದ್ಮೇಲೆ ಕ್ಷೇಮ. ಆದ್ರೆ ಹಿನ್ನೆಲೆ ಏನು, ನಮ್ಮನೆ ಕೇಳೋದ್ರಿಂದ ಅವ್ರಿಗೆ ಆಗ ಲಾಭ ಏನು?
ಗೊತ್ತು ಜ್ಞಾನಿಗಳಿಗೆ. ನಾವು ಇದ್ದಂತ ಜಾಗದಲ್ಲಿ ತಮ್ಮಗಾಗಿ ಬರ್ತಕ್ಕಂತ ಶಿಷ್ಯ ಸಮೂಹದಲ್ಲಿ ಬೇರೆಯವರಲ್ಲಿ ಅವರಲ್ಲಿ ಬಂದಾಗ ಇವರು ಯಾವ ರೀತಿ ನೋಡಿಕೊಳ್ಳುವರು, ಸರಿಯಾಗಿ ಅವ್ರಿಗೆ ಸ್ಪಂದನೆ ಮಾಡ್ತಾರೋ ಅಥವಾ ಬಹಳ ಜಾಸ್ತಿ ಪಡ್ಕೊಂತಾರೋ, ಮತ್ತೆ ಇವರು ಎಷ್ಟು ಗಂಟೆಗೆ ಮಲಗ್ತಾರ, ಎಷ್ಟು ಗಂಟೆಗೆ ಹೋಗ್ತಾರ, ಸಂಬಂಧ ಏನು ಎಂತ ಎಲ್ಲವನ್ನು ಕೇಳೋದು ಯಾಕ ಅಂದ್ರೆ ಇದು ಏನೋ ಒಂದು ಧರ್ಮ ನೀತಿ ಆದಂತ ಅರ್ಥ ಮಾಡಿಕೊಂಡು ನಾವು ಹೇಳುವಾಗ ಇಷ್ಟೆಲ್ಲ ಸಮಸ್ಯೆ ಬಂದ್ರು ಕೂಡ ನಿವಾರಿಸಿಕೊಂಡು ಹೋಗ್ತಾರ ಅನ್ನೋದನ್ನು ತಿಳ್ಕೋಕ್ಕೋಸ್ಕರ ಆ ಮಹಾತ್ಮ ಕೇಳ್ತೀವಿ ಬೇರೆ ಉದ್ದೇಶಕ್ಕೆ. ಅದರಂತೆ ನಿಜಗುಣರ ಜೊತೆಯಲ್ಲಿರ್ತಕ್ಕಂಥ ಶಂಭು ಸ್ವಾಮಿಗಳು ಈ ನಿಜಗುಣರ ಪ್ರವಾಸದಲ್ಲಿ ಆಗುವಂತ ಕೇಳುವಂತ ನೋಡುವಂತ ಸನ್ನಿವೇಶಗಳನ್ನು ನೋಡಿ ಅವರ ಮನಸ್ಸಿನಲ್ಲಿ ಆಗುವಂತ ಕ್ಷಣ ಕ್ಷಣದ ಪರಿಣಾಮವನ್ನ ಅವಲೋಕನ ಮಾಡಿದ್ರು ಯಾರು ಶಂಭು ಸ್ವಾಮಿಗಳು. ಹಾಗೆ ಮುಂದೆ ನಿಜಗುಣರ ವೈರತಿ ಚೇತನವನ್ನು ಶಂಭುಲಿಂಗರು ಅಂದೇ ಗುರುತಿಸಿದರು. ಮಹಂತಪ್ಪ ಇವೆಲ್ಲ ಕೇಳಿದಾಗ ನಿಜಗುಣ ನನಗೆ ರಾಜನೆಂಬುದೇ ನಾವು ಮಾಡ್ತೀನಿ ಅಂದಾಗ ಓಹೋ ಅಂದ್ರು ಶಂಭುಲಿಂಗರು. ಆ ಕಡೆ ಉತ್ತರದ ಕಡೆಯಿಂದ ಬಂದ ಅವರನ್ನು ಗಾಳಿಪುರಕ್ಕೆ ಗಂಟು ಹಾಕಿದ್ದು ಅಲೌಕಿಕ ಅನುಭವ. ಇಲ್ಲಿ ಬಿಟ್ಟು ಹೋದ ದರ್ಶನ ಆದ್ಮೇಲೆ ಏನ್ ಅನುಭವ, ಲಾಭ ಏನಾಗ್ತದೆ ಅಂದ್ರೆ ಲೌಕಿಕ ಅನುಭವ ರಾಜ್ಯದಲ್ಲಿ ಆಗಿತ್ತು, ಅಲೌಕಿಕ ಅನುಭವ ಶಂಭುಲಿಂಗ ಮಹಾದೇಶ್ವರ ಬೆಟ್ಟಕ್ಕೆ ಹೋದಾಗ ಅಲೌಕಿಕ ಸಂಬಂಧ ಆಯ್ತು. ಹಾಗೆ ಅಂದಿನ ಈ ಸನ್ನಿವೇಶ ಶಂಭುಲಿಂಗ ಸ್ವಾಮಿಯಲ್ಲಿ ಹೋದಂತು. ಮತ್ತೆ ಗುಡಿಕೇರಿಯ ಭುಜಲಿಂಗ ಸ್ವಾಮಿಗಳ ಆಶೀರ್ವಾದವನ್ನು ಧರಿಸಿ ದೇಶ ಸಂಚಾರ ಕೈಗೊಂಡಿದ್ದ ಶಂಭುಲಿಂಗರು ಬರುವಂತ ದಾರಿಯಲ್ಲಿ ಚಿಲಕವಾಡಿಯಲ್ಲಿ ತಂದಿದ್ದಾರೆ. ಏನ್ ಚಿಲಕವಾಡಿ ಅಂತ ಗದ್ದಿಗಾದ ಅಲ್ಲೇ ರಾತ್ರಿ ಆಗಿತ್ತು. ಅಲ್ಲೇ ಒಂದು ಮಲಗುವಂತ ಸಂದರ್ಭ ಉಂಟು. ಊರ ಮುಂದಿನ ಚಿಕ್ಕ ಗುಡ್ಡ ಅವರ ಗಮನವನ್ನು ಸೆಳೆಯಿತು. ಊರ ಮುಂದೆನೇ ಆದ ಗುಡ್ಡದ ಬುಡದಲ್ಲಿ ಕೆಳಗೆ ಒಂದು ಸಣ್ಣ ಗುಡಿ, ಅದರ ಎದುರಿಗೆ ಗುಡ್ಡದ ಮೇಲಿದ್ದ ದೊಡ್ಡ ಗುಹೆ, ಎದುರಿಗಿದ್ದ ಇನ್ನೊಂದು ಗುಡ್ಡ, ಸುತ್ತಲಿನ ಪ್ರಶಾಂತವಾದ ವಾತಾವರಣ ಅವರ ಮನ ಸೆಳೆದವು. ಒಂದು ರಾತ್ರಿ ಅಲ್ಲಿಯೇ ತೋರಿಕೊಂಡ್ರಲ್ಲ. ಆದರೆ ಅವರ ಪಾಲಿಗೆ ಅದೊಂದು ಅಪೂರ್ವ ರಾತ್ರಿ ಆಗಿತ್ತು ನಿಜವರಿಗೆ. ಯಾಕಂದ್ರೆ ಅಲೌಕಿಕವಾದ ಅನೇಕ ಅನುಭವಗಳು ಅಲ್ಲಿ ತೋರಲು, ಅನೇಕ ರೀತಿಯ ಅನುಭವಗಳು. ಒಮ್ಮೆ ಜ್ಞಾನದ ಪರ್ವತದಂತೆ ಆ ಗುಡ್ಡ ಬೆಳೆದು ನಿಂತಿತ್ತು. ಅಲ್ಲೆಲ್ಲರಿಗೂ ಜ್ಞಾನದ ಪರ್ವತವೇ ಅನಿಸ್ತಿತ್ತು. ಅವರ ತುತ್ತ ತುದಿಯಲ್ಲಿ ಒಬ್ಬ ರಾಜಕುಮಾರ ನಿಂತಂಗಾಗಿತ್ತು. ತೇಜಸ್ವಿಯಾದ ಯುವಕ, ರಾಜ ಉಚಿತವಾದ ಉಡುಗೆ ತೊಡುಗೆಗಳಿವೆ. ನೋಡುತ್ತಿದ್ದರೆ ಆಕಾಶ, ಎಲ್ಲ ಕಲ್ಪನೆ ಭಾವಗಳು. ಆ ವೇಳೆಗೆ ಯಾವುದೋ ಧ್ವನಿ ಇವರ ಕಿವಿಯಲ್ಲಿ ಇದೇ ನಿನ್ನ ಪರಿವಾಗಿದ್ದ ಸಾಧನೆಗೆ ಒಂದು ನೆಲೆ ಇದೇ ಇದೆ, ಇಲ್ಲಿದೆ ಅಂತ ಯಾವುದೋ ಒಂದು ಆಕಾಶವಾಣಿ ಶಬ್ದ ನಿಜವನಿಗೆ ಕೇಳಿಸ್ತಾ. ಮತ್ತೊಂದು ದೃಶ್ಯ ಏನು ಅಂದ್ರೆ ಬೆಳಗಿನ ಜಾವದ ಪ್ರಶಾಂತ ಧ್ಯಾನ ನಿದ್ರೆಯಲ್ಲಿ ಸಾಕ್ಷಾತ್ ಭುಜಲಿಂಗ ಗುರುಗಳೇ ಮೈದೋಡಿದರು. ಇನ್ನೊಬ್ಬ ಭುಜಲಿಂಗ ಸ್ವಾಮಿಗಳಂತಿದ್ರು. ಅವರೇ ತೋರಿ ತಮ್ಮ ವರದ ಹಸ್ತವನ್ನ ಎತ್ತಿ ಒಂದು ಪಕ್ಕಕ್ಕೆ ತೋರಿಸಿ ಎಲ್ಲ ಭಾವದಲ್ಲಿ ಅನುಭವದಲ್ಲಿ ನಡೆದ. ಇಲ್ಲಿಯೂ ಒಬ್ಬ ರಾಜ, ಹೌದು ಅವನೇ, ಆ ಉತ್ತುಂಗ ಶಿಖರದ ಮೇಲೆ ನಿಂತವನೇ, ಅದು ಬೆಳಿಗ್ಗೆ ಬರುತ್ತಿದ್ದಾನೆ, ಯಾರಿವನು ಅಂತ ಗೊತ್ತು ಮಾಡಿ ನಿಜವಾಗಿ ತೋರಿಸಲಾಗಿ ಅಲ್ಲಿದ್ದಲ್ಲ ಯಾರಿವರು. ಅಷ್ಟವಾಗಿ ಗುರುಗಳ ಮೂರ್ತಿ ಭಾವದಿಂದ ಕಣ್ಮರೆಯಾಯಿತು. ಆ ಸ್ವಪ್ನದಿಂದ ತಕ್ಷಣ ನಿಜವಾಗಿ ಅರ್ಥ ಆಯಿತು.
ಬೆಳಗಿನ ತಂಗಾಳೆ ಎಚ್ಚೆತ್ತ ಶಂಭುಲಿಂಗರು ಗುಡ್ಡದ ಸುತ್ತಲೂ ಒಮ್ಮೆ ಹೋಗಿ ಗುಡಿಯ ಹಿಂದೆ ಒಂದು ಕೊಳವಿತ್ತು. ಅಲ್ಲಿ ಸ್ನಾನವನ್ನು ಮಾಡಿ ಅರುಣೋದಯದ ಕಾಂತಿಯಲ್ಲಿ ನಿಂದು ಮಂಗಳ ಆಕಾರವೇ ಮೈವತ್ತು ಮೇಲೆತ್ತಿರುವಂತೆ ಬಾಲಸೂರ್ಯ ನಿಧಾನವಾಗಿ ಮೂಡಿ ಬರುತ್ತಿದ್ದ. ಗುಡಿಗೆ ಅವರು ಬರುವ ವೇಳೆಗೆ ಚಿಲಕವಾಡಿಯಿಂದ ಬಂದ ಅರ್ಚಕ ಪೂಜಾರಿ ಅಲ್ಲಿ ಇರುವ ಶಿವಲಿಂಗವನ್ನ ಪೂಜೆ ಮಾಡ್ತಿದ್ದ. ಪೂಜೆಯನ್ನು ಮುಗಿಸಿ ಮಂಗಳ ಹೊತ್ತು ಹೊರಿಸುತ್ತಿರುವ ವೇಳೆಗೆ ಸರಿಯಾಗಿ ತೇಜಸ್ವಿಯಾದ ರಾಜಕುಮಾರನೊಬ್ಬ ಆ ಗುಡಿಯನ್ನು ಪ್ರವೇಶ ಮಾಡಿದ. ಗಿರುಗುತ್ತಿರುವ ಬಿಗಿದುಟ್ಟು ವೀರ ರಾಶಿಯ ಮೇಲೆ ಉತ್ತಮವಾದ ರೇಷ್ಮೆಯ ಕೋಟೆಯಾಗಿ ನಡುವಿಗೆ ಬಿಗಿದಿರುವ ಕಾವಿಯ ಬಣ್ಣದ ನಡಕಟ್ಟು ಅದನ್ನು ಅವಲಂಬಿಸಿದ್ದು ಮೊಣಕಾಲಿನವರೆಗೂ ಕೆಳಗಿಳಿರುವ ಹೊರಗೆತ್ತಲು ಕಟ್ಟಿ ಹಿಂದಕ್ಕೆ ಬಾಚಿದ ಉದ್ದವಾದ ಕೂದಲು ವಿಶಾಲವಾದ ಹಣೆಯ ಮೇಲೆ ತ್ರಿಪುಂಡ ಇಟ್ಟು ಆ ವ್ಯಕ್ತಿಯನ್ನು ನೋಡುತ್ತಿದ್ದಂತೆ ಅರ್ಚಕ ಬಹಳ ಗೌರವದಿಂದ ಮುಂದೆ ಬಂದು ಆತನಿಗೆ ಬಾಗಿ ನಮಸ್ಕರಿಸಿ ಶಂಭುಲಿಂಗನ ದೃಷ್ಟಿಯು ಆಗ್ತಾರೆ. ಬರದಕ ಪೂಜಾರಿ ನಮಸ್ಕಾರ ಮಾಡಿದ್ರೆ ಆ ದೃಷ್ಟಿ ನಿಜವೂ ಕಣ್ಣಿಗಿತ್ತು. ಯಾರಿವನು ಎಲ್ಲಿಯೂ ನೋಡಿದಂತಿದೆಯಲ್ಲ, ಅವ್ರು ನಿಜವೂ ನೋಡುವ ಯಾರಿರ್ಬೋದು, ಎಲ್ಲೋ ನಾನು ನೋಡಿದಂಗೆ ಅನಿಸಲ್ಲ ಅಂತ ಅನಿಸಿ ನೆನಪನ್ನ ಕದಕ ತೊಡಗಿರೋದು ಎಲ್ಲಿ ನೋಡಿರಬಹುದು ಯಾರಿರ್ಬೋದು ಅಂತ ಅವರ ಕಕ್ಷಯ ಹೊಡೆಯಿತು. ಎಲ್ಲಿ ನೋಡಿಲ್ಲ. ರಾತ್ರಿ ಕನಸಿನಲ್ಲಿ ಪರ್ವತದ ಮೇಲೆ ನಿಂತಂತ ವ್ಯಕ್ತಿನೇ ಈ ವ್ಯಕ್ತಿ ಆಗಿದೆ. ಕನಸಿನಾಗ ಒಬ್ಬ ನೇರ ಕಾಯದ ಜ್ಞಾನ ಪರ್ವತದ ಜೊತೆಗೆ ಮೇಲೆ ಒಬ್ಬ ವ್ಯಕ್ತಿನ ಕಂಡಿದ್ಮೇಲೆ ಎಚ್ಚರ ಆಯ್ತಲ್ಲಿ. ಸ್ವಪ್ನದಲ್ಲಿ ಆದದ್ದು ಎಚ್ಚರದಲ್ಲಿ ನೆನಪಾಯ್ತದೆ. ಹಾಗೆಯೇ ಅದೇ ರೂಪು ಅದೇ ನಿಲುವು ಗುರುಗಳು ಕೈಯೆತ್ತಿ ತೋರಿಸಿದ್ದು ಈತನನ್ನೇ. ಅಲ್ಲಿ ಯಾರು ನಿಂತ ನೋಡಂತ ಹೇಳಿದ್ರು ಗುರುಗಳು. ಆತನೇ ಈತ. ತನ್ನನ್ನೇ ನೋಡುತ್ತಿರುವ ಈ ತೇಜಸ್ವಿಯಾದ ಸನ್ಯಾಸಿಯನ್ನ ಕಂಡ ಆ ವ್ಯಕ್ತಿ ಬಾಯಿ ನಮಸ್ಕರಿಸಿ ಕೇಳಿದ. ಆತನೇ ನಮಸ್ಕಾರ ಮಾಡ್ತೀರ. ತಾವು ಈ ಕಡೆ ಹೊಸವರೆಂದು ತೋರುತ್ತದೆ, ನಿಮ್ ನೋಡಿದಲ್ಲಿ ಹೊಸದಾಗಿ ಬಂದ್ರೇನು, ತಮ್ಮ ಪರಿಚಯ ತಿಳಿಯಬಹುದೇ ಮಹಾಸ್ವಾಮಿ ಅಂತ ಕೇಳಿದಾಗ, ನಿಜ ನಾನು ಈ ಭಾಗಕ್ಕೆ ಹೊಸವ, ಈ ಭಾಗಕ್ಕೆ ಹೊಸದಾಗಿ ಬಂದಿದ್ದೀನಿ, ನಾನೊಬ್ಬ ಪರಿರಾಜಿಕ ಎಂದು ಶಂಭುಲಿಂಗರು ಹೇಳುತ್ತಿದ್ದಂತೆ ಅರ್ಚಕ ಮುಂದೆ ಬಂದು, ಇವರು ನಮ್ಮ ಮಹಾಸ್ವಾಮಿಗಳು ನಿಜವೂ ಮಹಾರಾಜರು. ಅರ್ಚಕ ಹೇಳಿದ, ಇವರು ನಮ್ಮ ಸ್ವಾಮಿಗಳು ನಿಜವೂ ಮಹಾರಾಜರು ಎಂದು ಆ ವ್ಯಕ್ತಿಗೆ ಪರಿಚಯವನ್ನು ಮಾಡಿಸಿದ. ಅದನ್ನು ಕೇಳುತ್ತಿದ್ದಂತೆ ಶಂಭುಲಿಂಗರ ಹತ್ತರಿಗೆ ಕೋಡು ಮೂಡಿತು. ಈ ಭಾಗಕ್ಕೆ ಬಂದ ಮೇಲೆ ನಿಜವನರ ಹೆಸರು ಮತ್ತೆ ಮತ್ತೆ ಕೇಳಿ ಬರುತ್ತಿತ್ತು. ಅವರ ಜಂಗಮ ದಾಸೋಹನಿಷ್ಠೆ ಸುತ್ತಲೂ ಹರಡಿತ್ತು. ಅವರ ಆ ಸಾಧನೆಯನ್ನ ಕತೆ ಮಾಡಿ ಹೇಳುತ್ತಿದ್ದರು. ಅಂಥ ರಾಜನನ್ನ ನೋಡಬೇಕೆಂಬ ಬಯಕೆ ಅವರಿಗೂ ಉಂಟಾಗಿತ್ತು. ಅದಕ್ಕಾಗಿ ಒಂದು ಸಲ ಗಾಳಿಪುರಕ್ಕೆ ಹೋಗಲು ಕೂಡ ವಿಚಾರ ಮಾಡಿದರು. ಅಂಥ ವಿಚಾರದಲ್ಲಿದ್ದಂತ ವ್ಯಕ್ತಿಗೆ ಅನಿರೀಕ್ಷಿತವಾಗಿ ಈತನನ್ನು ಕಂಡಾಗ ಅಲ್ಲಿ ಹೋಗಿ ನೋಡ್ಬೇಕು ಅನ್ನೋರಿಗೆ ಅಲ್ಲದೆ ಎಂದು ನೋಡಲ ಈತನ ಯಥಾವತ್ತಾದ ರೂಪವೇ ಇವರ ಅಂತರಂಗದ ಕಣ್ಣು ಮುಂದೆ ಸುಳಿದು ಯಾವ ಕಾರಣ ಶಕ್ತಿಯ ಕೈವಾಡ ಇದರಲ್ಲಿ ಅಡಗಿದೆಯೋ ಎಂಬ ಭಾವ ಮಿಂಚಿ ಹೋಯಿತು. ಅದನ್ನು ಅಡಗಿಸಿಕೊಂಡು, ಓ ನಿಜಗುಣ ಮಹಾರಾಜರೇ, ದಾಸೋಹ ದುರಂಧರೇ, ತಮ್ಮ ಕೀರ್ತಿಯನ್ನು ಕೇಳಿದಿರಿ, ಗಾಳಿಪುರಕ್ಕೆ ನಾವೇ ಬರಬೇಕಂದಿದ್ದೀವಿ, ತಮ್ಮ ಬಹಳ ಪುಣ್ಯ ಅಂತ ಅವರು ಹೇಳಿದಾಗ
ಆ ವೇಳೆಗೆ ಅಲ್ಲಿ ಇನ್ನೊಂದು ವ್ಯಕ್ತಿ ಬಂದ. ಆ ವ್ಯಕ್ತಿಯನ್ನ ನೋಡ್ತಾ ನಿಜುಂಡ್ರಂದ್ರು, ಮಹಾಮಾಂತಪ್ಪ ಎಂದು ಶಂಭುಲಿಂಗರಿಗೆ ಆತನ ಪರಿಚಯ ಮಾಡಿಕೊಟ್ಟರು. ಮಹಾಂತಪ್ಪನೇ ಅವರಿಗೆ ನಮಸ್ಕಾರ ಮಾಡಿದ್ರು. ನೋಡಿ ಇಂಥವರು ಅಂತ ಮಹಾಂತಪ್ಪ ಹೇಳಿದಾಗ ಮತ್ತೆ ನಿಜಗಳು ಹೇಳಿದ್ರು, ಇದು ನಮಗೂ ಅನಿಶ್ಚಯವಾದ ಘಟನೆ ಮಾತ್ರ. ಕೊಳ್ಳೆಗಾಲಕ್ಕೆ ಬಂದವರು ಹಾಗೆ ನೇರವಾಗಿ ವಾಪಸ್ ಹೊರಡ್ತೀವಿ. ಅದೇನೋ ಮಧ್ಯದಲ್ಲಿ ಮನಸ್ಸು ಬದಲಾಯಿಸವು. ಬಹಳ ದಿನಗಳಿಂದ ಇತ್ತ ಬಂದಿರಲಿಲ್ಲ. ಯಾವುದೂ ಸೆಳೆತಕ್ಕೆ ಗುರಿಯಾದಂತೆ ಇತ್ತ ತಿರುಗಿದವು ಅಂತ ನಿಜವು ಹೇಳಿದ್ರು. ನಾವೇನಿಲ್ಲಿ ಬರ್ಬೇಕಂತ ಬಂದಿಲ್ಲ, ಹೋಗ್ಬೇಕಂತ ವಿಚಾರಿತ್ತು. ಆದ್ರೆ ಯಾವುದೋ ಶಕ್ತಿ ನಮ್ಮನ್ನ ಇಲ್ಲಿ ಇರುವಂಗೆ ಮಾಡಿತು ಅಂತ ಹೇಳಿದಾಗ ನನ್ನ ಭಾಗ್ಯ ತಮ್ಮನ್ನು ಇತ್ತ ಕರೆತಂದಿದೆ ಅಂತ ಶಂಭುಲಿಂಗರು ಕೂಡ ಹೇಳಿದರು. ಆಗಲೇ ಮಹಾರಾಜ, ನಿನ್ನ ಸಂಸ್ಕಾರ ಬಹಳ ದೊಡ್ಡದು, ಅದಕ್ಕೆ ನಾನು ಮಾಡು ಹೋಗಿದ್ದೇನೆ ಎಂದು ಆತನನ್ನು ಮೇಲೆತ್ತಿ ಅರ್ಚಕನತ್ತ ನೋಡುತ್ತಾ ಈಗ ಮಂಗಳಾರತಿ ಮಾಡೋಣ ತಯಾರು ಮಾಡಿದ್ರು. ಈ ದೃಶ್ಯವನ್ನ ಕರೆಗಾಗಿ ನೋಡುತ್ತಿದ್ದ ಅರ್ಚಕ ಹೊಸ ಹುರುಪಿನಿಂದ ಮಂಗಳಾರತಿ ಬೆಳಗದ ಅಕ್ಕಿಯಿಂದ 3 ಮಂಗಳಾರತಿಯನ್ನು ಸ್ವೀಕಾರ ಮಾಡಿದ್ರು. ಅಂದಿನಿಂದ ಪ್ರಾರಂಭವಾದ ಗುರು ಶಿಷ್ಯ ಸಂಬಂಧ ದಿನ ದಿನಕ್ಕೆ ಗಾಢವಾಗುತ್ತಾ ಹೋಯಿತು. ನಿಜಗುಣದಲ್ಲಿ ಕಾರಣಿಕ ಶಕ್ತಿಯನ್ನು ಕಂಡ ಶಂಭುಲಿಂಗರು ಗಾಳಿಪುರದಲ್ಲಿಯೇ ನೆಲೆಸಿದರು. ನಿಜಗುಣರಿಗೆ ರಾಜಗುರುಗಳಾದರು. ಸಂಬಂಧಗಳು ಆ ಸಂಬಂಧ ಆಗಿಲ್ಲಾರ್ದಂಗಾಯ್ತು. ನಮ್ಗೆ 11 ದಿವಸದ ಬಸವಾನಂದರ ಸಂಬಂಧ ಅವರಿಗೆ ನಮಗೆ ಪ್ರಾಣ ಹೂವು ಆಗಿಲ್ಲಾರ್ದಂಗ ಮಾಡ್ತೀವಿ. ಅದರಿಂದ ಅವ್ರಿಗೂ ನಮ್ಮಂತವ್ರು ಹಿಂಗೆ ಆಗಿದ್ಮೇಲೆ ಅವ್ರಿಗೆ ಹೆಂಗಾಗಿರ್ಬೋದು. ಹಾಗೆ ಗಾಳಿಪುರದಲ್ಲೇ ರಾಜಗುರುಗಳಾಗಿ ಶಂಭು ಸ್ವಾಮಿಗಳು ಅಲ್ಲೇ ಇದ್ರು. ಆ ಗಾಳಿಪುರದಲ್ಲೇ ಮೊದಲೇ ನಿರ್ಮಾಣ ಮಾಡಿದ ಒಂದು ಹಳೆ ಮಠ ಇತ್ತ. ಅಲ್ಲಿದ್ದ ವೃದ್ಧ ಸ್ವಾಮಿಗಳು ಐಕ್ಯರಾದ ಮೇಲೆ ಅದಕ್ಕೆ ಸರಿಯಾದ ಉತ್ತರಾಧಿಕಾರಿಗಳು ಬಂದಿರಲಿಲ್ಲ. ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟು ಶಂಭುಲಿಂಗರಿಗೆ ಯೋಗ್ಯವಾದ ಪ್ರಶಾಂತ ತಪೋಭೂಮಿಯನ್ನಾಗಿ ಪರಿವರ್ತನೆ ಮಾಡಿದರು. ತಮ್ಮ ಗುರುಗಳು ಬೆಳಲಿಕ್ಕಾಗಿ ಆ ಮಠದ ಜೀರ್ಣೋದ್ಧಾರವನ್ನು ಮಾಡಿ ಗುರುಗಳಿಗೆ ಒಪ್ಪಿಸಿದರು. ಅಪತಾವಿಗೆ ಎಳೆದುಕೊಂಡು ಅಂತೆಯೇ ನಿಜಗುಣರನ್ನು ಮೊದಲು ಕಂಡ ಆ ಗುಡ್ಡವು ಬಹಳ ಮಹತ್ವದ ಪುಣ್ಯಭೂಮಿ ಎಂದು ಶಂಭುಲಿಂಗರಿಗೆ ಮನವರಿಕೆಯಾಗಿ ಅಲ್ಲಿ ಮನೆಗೆ ಬಂದಿದ್ದರು. ತಿಲಕವಾಡಿ ಅಲ್ಲಿರುವ ಗುಡಿಯನ್ನು ಮುಖ್ಯ ಗರ್ಭ ಗೃಹವನ್ನಾಗಿ ಮಾಡಿ ಅದರ ಮುಂದೆ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂಬ ಅವರ ಆಶೆಯನ್ನ ಇತ್ತು ಶಂಭು ಸ್ವಾಮಿ. ಅವರು ರಾಜನಾದ ನಿಜನು ಹೇಳಿದಾಗ ಅವರಂಗ ಗುರುಗಳು ಹೇಳಿದಂಗೆ ಅದು ನಿರ್ಮಾಣ ಮಾಡಿದರು. ಶಂಭುಲಿಂಗೇಶ್ವರ ಎಂಬ ಹೆಸರಿನ ದೇವಾಲಯವನ್ನು ಅವರಲ್ಲಿ ಸುತ್ತಲಾಗಿತ್ತು. ಗುಡ್ಡದ ಮೇಲಿದ್ದ ಗುಡಿಯನ್ನ ಏನ್ ಮಾಡಿದ್ರು ಶಂಭುಲಿಂಗ ಸ್ವಾಮಿಗಳು ಅನುಷ್ಠಾನ ಮಾಡೋದಕ್ಕೋಸ್ಕರ ಆಯ್ಕೆ ಮಾಡ್ತಾರೆ. ಆಗಾಗ ಅಲ್ಲಲ್ಲಿ ಸಾಧನೆಯನ್ನ ಕೈಗೊಂಡು ಶಂಭುಲಿಂಗನ ಬೆಟ್ಟವೆಂದು ಅದು ಪ್ರಸಿದ್ಧವಾಯಿತು. ಶಂಭು ಸ್ವಾಮಿಗಳು ಆಗಾಗ ಅಲ್ಲಿ ಅನುಷ್ಠಾನ ಮಾಡೋದ್ರಿಂದ ಶಂಭುಲಿಂಗನ ಬೆಟ್ಟ ಅಂತ ಅದೇ ಹೆಸರು ಬಂತು. ಈಗಲೂ ಶಂಭುಲಿಂಗನ ಬೆಟ್ಟ ಅಂತ. ಅದೇ ರೀತಿ ನಿಜಗುಣದ ಆಧ್ಯಾತ್ಮಿಕ ಪ್ರಗತಿಗೆ ಶಂಭುಲಿಂಗರು ಚೈತನ್ಯದಾಯಕ ಶಕ್ತಿಯಾಗಿ ಪರಿಣಮಿಸಿದರು. ಸಮಯ ಬರೆದು ಮನಸ್ಸನ್ನು ಹದಗೊಳಿಸುತ್ತ ಅವರ ವೈರಾಗ್ಯದ ಮುನ್ನಡೆಗೆ ಕಾರಣರಾಗಿದ್ರು. ಗುರು ಬಟ್ಟೆಗೆ ಕೈಯಲ್ಲಾಗೋ. ಯಾಕಂದ್ರೆ ಅವ್ರು ಅಲ್ಲಿದ್ದದಕ್ಕೆ ಇಂಥ ದೊಡ್ಡ ಲೌಕಿಕ ಸಂಬಂಧವಾದ ರಾಜ್ಯದಲ್ಲಿ ಅಲೌಕಿಕ ಸಾಧನೆಯ ಪಡಿಬೇಕಾದ್ರೆ ವೈರಾಗ್ಯದ ಪಡ್ಲಿಕ್ಕಾಗ್ತದೆ.
ಅವ್ರು ಅಲ್ಲೇ ವಾಸ ಮಾಡಿ ಪದೇ 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 ವೈರಾಗ್ಯದ ಮಾತುಗಳನ್ನು ಹೇಳಿ 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 ಕೀಟ ಬೃಂದನಾಯದಂತೆ ಅವ್ರು ಏನ್ ಕಲಿತು ಅಂದ್ರೆ ಈ ಪ್ರಪಂಚ ಈ ರಾಜ್ಯ ಸಮಾನ ಇಷ್ಟು ಯಾರಿಗೆ ನಿಜವಾಗಿ ಅದಕ್ಕೆ ಪ್ರೇರಣೆ ಮಾಡಿದ್ರೆ ಯಾರು ಸ್ವಾಮಿ. ಇಲ್ಲಂದ್ರೆ ನಮ್ಮ ಮನಸ್ಸು ಅಷ್ಟಿದಾಗಲ್ಲ. ಒಬ್ಬ ಗುರುಗಳು ಎದುರಿಗೆ ಇರುವಾಗ ನಮ್ಮ ಮನಸ್ಸು ಒಂದು ಪ್ರಕಾರವಾಗಿ ಸೀದ ಹೋಗ್ತಿರ್ತದೆ. ಅವ್ರು ಮರೆಯಾದಾಗ ಹೇಗಾಗ್ತಂದ್ರೆ ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯ್ತು ಕಾಣ ರಾಮನಾಥಂದ್ರ. ಮಠದಾಗ ಬೆಟ್ಟಾದ ಆ ಇಲಿನ ನೋಡಿದ್ರೆ ಬಿಡ್ತದೆ, ಮನೆಗೆ ಹೆಂಗೆ ಇಳಿತಿರ್ತು ಅದ್ರಂಗೆ ಇಳಿತಾರೆ. ಹಾಗೆ ನಮ್ಮ ಮನಸ್ಸು ರಾಗದ ಕಡೆಯಿಂದ ವಿರಾಗದ ಕಡೆಗೆ ಅಪೇಕ್ಷಿಸ ಎಲ್ಲ ನಮ್ಮಲ್ಲಿ ಕಡಿಮೆ ಆಗ್ಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಸದಾ ಕಾಲ ಇರಬೇಕು. ನಾವು ಹೇಳ್ತಕ್ಕ ಏನಾಗುತ್ತೆ ನಮಗೆಲ್ಲ ಸುಳ್ಳಾಗ ಎಲ್ಲ ಬಿಟ್ಟು ಹೋದಾಗ ನಿನ್ನದೇ ಏನೇನು ಬಿಟ್ಟು ಹೋಗ್ತೈತಿ, ನಿನಗೆ ಯಾವುದೇ ಸುಖ ಅಲ್ಲ, ಏನಂದ್ರೆ ಲಾಭ ಆಗ್ಯದ. ಹಲವು ಪ್ರಮಾಣ ಹಲವು ರೀತಿಯ ಬೋಧನೆಯಿಂದ ತಯಾರಾಗಿತ್ತು ನಿಜಗುಣದ ಮನಸ್ಸು. ಈಚೆಗೆ ಅವರು ಶಂಭುಲಿಂಗನ ಬೆಟ್ಟದಲ್ಲಿ ಅನುಷ್ಠಾನ ಕೈಗೊಂಡರು. ಅಂದು ಸೂಚಿತವಾದ ದೃಶ್ಯ ಮತ್ತೊಮ್ಮೆ ಸ್ಪಷ್ಟವಾಗಿ ಗೋಚರ ಆಯ್ತು. ಅವತ್ತ ಮಂಗಳಾರತಿ ಮಾಡುವಾಗ ಏನ್ ದೃಶ್ಯ ಕಂಡಿತ್ತು ಮತ್ತೆ ನಿಷ್ಠು. ಆತ ಸನ್ಯಾಸವನ್ನ ಸ್ವೀಕರಿಸುತ್ತಿರುವ ಅಸಾಮಾನ್ಯ ಘಟನೆಯ ಕಂಡು ಪುಳಕಿತರಾದರು ಶಂಭುಲಿಂಗ ಸ್ವಾಮಿ. ಆತ ರಾಜ ಮುಂದೆ ಸನ್ಯಾಸಿ ಆದ. ಇವೆಲ್ಲ ಘಟನೆಗಳು ಬಂದಾಗ ತಮ್ಮ ಗುರುಗಳ ವರದ ಹಸ್ತವು ಆತನನ್ನು ಕೈ ಬೀಸಿ ಕರೆಯುವಂತೆ ತೋರುತ್ತಿತ್ತು. ಇವರಿಗೆ ಕರೆ ಕಟ್ಟರ. ಈಗ ಕೈಗೊಂಡಿದ್ದ ಯಾತ್ರೆಯು ಆ ಭವಿಷ್ಯದ ಘಟನೆಯನ್ನು ಹತ್ತಿರಕ್ಕೆ ಕರೆತರುವ ಸಾಧನೆಯ ಒಂದು ಪವಿತ್ರ ಪ್ರಯತ್ನವೆಂದೇ ಅವರಿಗೆ ಅನಿಸಿತ್ತು. ಈ ಯಾತ್ರೆಯ ಅವಧಿಯಲ್ಲಿ ನಿಜಗುಣದ ಅಂತರಂಗದಲ್ಲಿ ಅಡಗಿದ್ದ ಉಜ್ವಲ ವೈರಾಗ್ಯ ಒಂದು ಸಲ ಪ್ರಕಟ ಆಯ್ತು. ವೈರಾಗ್ಯ ದುಃಖಿ ಇತ್ತು. ಕೊಡ ತೂತಿದ್ದಾಗ ನೀರ್ ಹೆಂಗ್ ಹೊರಗೆ ಬರ್ತವೆ ಅದ್ರಲ್ಲಿ ವೈರಾಗ್ಯ ತುಂಬಿತ್ತು. ಒಂದು ಸಮಯದಲ್ಲಿ ಅದು ಹೊರಗೆ ಪ್ರಕಾಶ ಆಯ್ತು. ಮಹಾದೇಶ್ವರರ ವೈರಾಗ್ಯದ ಕೊಡುವ ಪರಿಣಾಮ ರಾಜಭೋಗದಲ್ಲಿ ಹುದುಗಿದ್ದ ಯೋಗ ಬೀಜದ ಸಂಕಲ್ಪ ಶಕ್ತಿ ಮೊಳಕೆ ಹಿಡಿದು ಬೆಳೆಯಿತು. ರಾಜಭೋಗದಲ್ಲಿ ಇದ್ದು ಈ ಯೋಗ ಬೀಜದ ತೆಗೆದಂತ ಒಂದು ಅಷ್ಟಕ್ಕೆ ಅಲ್ಲೇ ಸ್ತಬ್ಧಾಗಿ ಅಲ್ಲಿ ಬೆಳೀಲಿಕ್ಕಂತ ಅದು ಇನ್ನೂ ಉದ್ದೀಪನಗೊಳಿಸಿ ಫಲ ಫಲಿತವನ್ನಾಗಿ ಮಾಡುವುದರಲ್ಲಿ ಮುನ್ನಡೆಯುತ್ತಿದ್ದರು ಶಂಭುಲಿಂಗ. ಶಂಭುಲಿಂಗವೇನು ಒಟ್ಟು ಹಿಂದಕ್ಕೆ ಬರಬಾರದು. ಎಲ್ಲಿ ನಿಂತಾನ ಅಲ್ಲಿಂದ ಹಿಂದಕ್ಕೆ ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರು. ಕರ್ಮದಲ್ಲಿ ಹಿಂದಕ್ಕೆ ಬರಂಗ್ ಮಾಡಲ್ಲ. ಮತ್ತೆ ಕರ್ಮದಿಂದ ಉಪಾಸನಕ್ಕೆ ಹೋಗಿ ಮಾಡಿದ್ರು. ಉಪಾಸನ ಅಲ್ಲಿಂದ ಮತ್ತೆ ಕರ್ಮಕ್ಕೆ ಬರಂಗ್ ಮಾಡಲ್ಲ. ಉಪಾಸನೆಯಿಂದ ಮತ್ತೆ ಜ್ಞಾನ ಇವು ಕಳಿಸಿದ. ಯಾಕಂದ್ರೆ ಹಿಂದ ಒಬ್ರು ಬೇಕಂತ. ಅದಕ್ಕೆ ಹಿಂದೆ ಗುರು ಬೇಕಂತ ಹೇಳೋದು. ಹಿಂದ ಗುರು ಇದ್ದಾಗ ಸರಳ ಅಂತ ಅವ್ರಿಗೆ. ಹೀಗೆ ನಿಜವಾದ ಮನಸ್ಸು ಅತೀತವಾದ ಯಾವನೂ ಲೋಕದಲ್ಲಿ ವಿವರಿಸುವಂತೆ ತೋರಿತು. ಮಹಾನ್ ತಪ್ಪನಿಗೆ ಅವರು ಹೇಳಿದಂತೆ ತಾವು ರಾಜರೆಂಬುದನ್ನೇ ಹೆಚ್ಚು ಕಡಿಮೆ ಮರೆತವರಂತೆಯೇ ಆಯಿತು. ನೋಡ್ರಿ ಮಾತಪ್ಪ ಹೇಳಿದಲ್ಲ ಅಲ್ಲಿ ಬಿಡಕಲ್ಲ, ನಾನು ಮರೆತಂಗಾಗ್ಯದ ಅಂತ. ಆ ಮಾತು ಸತ್ಯ ಆದಂಗ ಮರೆತದ ಮರವಾಗದೆ. ಯಾಕೆ ಮರವಾಗ್ತದಂದ್ರೆ ಮರವಾದ ಹುಚ್ಚರಲ್ಲ, ಅರಿವಿಗೆ ಬಂದರೆ ಮರವಾಗ್ತದೆ. ಅರಿವಿನಿಂದ ಆಗ ಮರವೇ ಬೇರೆ, ಅಜ್ಞಾನದಿಂದ ಆಗುವ ಮರವೇ ಬೇರೆ. ಅಜ್ಞಾನದಿಂದ ಬಹಳ ಮರ್ತೀವಿ ನಾವು. ನಮಗೇನು ಮರವಿಲ್ಲ ಅಂತಲ್ಲ, ಬಹಳಷ್ಟು ಮರ್ತವಲ್ಲ ಮರಿತೀವಿ. ಮತ್ತೆ ನೆನಪು ಮಾಡ್ತೀವಿ. ಅಜ್ಞಾನದಲ್ಲಿ ಏನೇನೋ ಮರ್ತೀವಿ, ಏನೇನೋ ಮಾಡ್ತೀವಿ. ಕ್ಷಣಕಾಲ ಎಂತೆಂತ ವೈರಾಗ್ಯದ ಮಾತಾಡ್ತೀವಿ. ಅದು ವಿಚಿತ್ರ. ಆ ಮಾತುಗಳನ್ನ ಕೇಳಿದ್ರೆ ಇಂಥ
ವೈರಾಗ್ಯಶಾಲಿಗಳು ಸಿಗದೇ ಇಲ್ಲ ಜಗತ್ತಿಗೆ ತಲುಪ್ತಾರೆ. ಪ್ರಪಂಚದ ಹೇಳಿದ್ನ ಅದು ಏನೇನು ಆಗ್ತದ ಅನ್ನೋದು ನಮಗೂ ಗೊತ್ತೇ, ಆ ಪರಿಸ್ಥಿತಿ ಆಗ್ತಾವ. ಆದ್ರೆ ಇದು ಆಗಲ್ಲ, ಇದು ಅರಿವಿನ ಮರೆವನ್ನು. ಹಾಗಾಗಿ ಅವರು ಆ ಪ್ರಕಾರ ಮರೆತು ಹೋಗಿದ್ರು. ಯಾತ್ರೆಯಿಂದ ಅವರು ರಾಜ್ಯದ ಜನ ಅವರನ್ನು ಮರೆತಿರ್ಲಿಲ್ಲ. ರಾಜ್ಯದ ಜನರನ್ನು ನಿಜಗೊಂಡ್ರು ಮಾಡ್ತರು. ನಿಜಗುಣರನ್ನ ರಾಜ್ಯದ ಪ್ರಜೆಗಳು ಮರೆತೇ ಇದ್ದಿಲ್ಲ. ತಮ್ಮ ರಾಜರು ಯಾತ್ರೆಯಿಂದ ಹಿಂತಿರುಗುವುದನ್ನು ಕೇಳಿ ಅವ್ರಿಗೆ ಗೊತ್ತಾಗ ರಾಜರು ವಾಪಸ್ ಬರ್ತಾರಂತ. ಪಟ್ಟಣಗಳು ಅದ್ಭುತವಾದ ರೀತಿಯಲ್ಲಿ ಸ್ವಾಗತ ಬಯಸಿ ಬರಮಾಡಿಕೊಂಡರು. ಯಾತ್ರೆ ಎಲ್ಲ ಸಾಂಗವಾಗಿ ನೆರವೇರಿದೆ ಮಹಾಸ್ವಾಮಿ ಎಂದು ಊರ ಮುಂಭಾಗದಲ್ಲಿಯೇ ಅವರನ್ನು ಸ್ವಾಗತಿಸುತ್ತಾ ಕೇಳಿದ ಆ ಮಹಾಮಂತ್ರಿ. ಎಲ್ಲ ಯೋಗಕ್ಷೇಮ ಎಲ್ಲ ಚೆನ್ನಾಗಾಯ್ತು ಅಂತ ಕೇಳಿ, ಎಲ್ಲಾ ಶಿವನ ಕೃಪೆ ಮತ್ತು ಗುರುಗಳ ಆಶೀರ್ವಾದ ಅಲ್ಲದೆ ನೀವು ರಾಜ್ಯದ ಎಲ್ಲಾ ಹೊರೆಯನ್ನ ಹೊತ್ತು ನಾವು ಹೋಗಿ ಬರಲು ಅನುವು ಮಾಡಿಕೊಟ್ರಲ್ಲ. ನೋಡು ಉಪಕಾರ. ದೊಡ್ಡ ಕಲ್ಲಾದಂದ್ರೆ ಸಣ್ಣ ಕಲ್ಲನ್ನು ನೆನೆಸ್ಕೊಳ್ಳ. ದೊಡ್ಡ ಕಲ್ಲಿನ ದೊಡ್ಡ ಗುಡಿ ಕಟ್ಟದ ದೊಡ್ಡ ಮನೆ ಅಂದ್ರೆ ಕಲ್ಲುಗಳು ದೊಡ್ಡವೇ ಕಾಣ್ತಾವ, ಇಲ್ಲಂತಲ್ಲ. ಆದ್ರೆ ದೊಡ್ಡ ಕಲ್ಲುಗಳು ಭದ್ರವಾಗಿ ನಿಲ್ಲಬೇಕಾದ್ರೆ ಆ ಸಣ್ಣ ಕೀಲ್ಸೆಗಳೇ ಕಾರಣ. ಸಣ್ಣದೊಂದು ಕಲ್ಲು ಕೊಡ್ತೇವೆ ಕೋಟೆಯಲ್ಲಿ, ಆ ಕಲ್ಲು ಇದ್ದರೆ ದೊಡ್ಡ ಕಲ್ಲು ಕಲ್ಪನೆ ಆಗುತ್ತೆ. ಅದೇ ಮಹಾತ್ಮನ ದೃಷ್ಟಿಯಲ್ಲಿ ಸಣ್ಣವರು ಇಲ್ಲಿ, ದೊಡ್ಡವರು ಇಲ್ಲಿ, ಸಣ್ಣ ಕಾರ್ಯ ಮಾಡಿದವರು ಇಲ್ಲಿ, ದೊಡ್ಡ ಕಾರ್ಯ ಮಾಡಿದ್ಲಿ, ಎಲ್ಲರೂ ಕೂಡ ಅದಕ್ಕೆ ಅವಶ್ಯಕತೆ ಅನ್ನೋ ಮಾತನ್ನ ನಿನ್ನೊಂದು ಮರಲಿಲ್ಲ. ಮಹಾಮಂತ್ರಿ ಇಲ್ರಿ ನೀವು ಹೋಗ ನನಗೆ ಮಾಡಕ್ ಆಗೋದಲ್ಲ ರಾಜ್ಯಭಾರ ಅಂತಿದ್ರೆ ನೀವು ಹೋಗಕ್ಕಾಗ್ತಿದ್ದ. ಅದಕ್ಕಾಗಿ ಅವ್ರನ್ನು ಕೂಡ ನೆನಪು ಮಾಡ್ಯಾರ ನೋಡವರು. ನೆನಪು ಮಾಡಿಕೊಟ್ರಿ ಎಂದು ಮುಂತಾಗಿ ಸೌಜನ್ಯ ಪೂರ್ವಕವಾದ ಮಾತುಗಳನ್ನಾಡುತ್ತಾ ನಿಜಗಳು ಅರಮನೆಯನ್ನ ಪ್ರವೇಶ ಮಾಡಿದ್ರು. ಎಲ್ಲಿ ಬಂದ್ರು? ಮತ್ತೆ ಗಾಳಿ ಗೊಬ್ಬರದ ತಮ್ಮ ರಾಜ್ಯದ ಅರಮನೆಗೆ ತಮ್ಮ ಶಿವರಾತ್ರಿ ಪ್ರಯುಕ್ತವಾಗಿ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಪ್ರವಾಸವನ್ನ ಮಾಡಿ ಆ ಪ್ರವಾಸದ ಎಲ್ಲಾ ಅನುಭವಗಳನ್ನ, ಪರ್ವತ ಶ್ರೇಣಿಗಳನ್ನ, ಮಹಾದೇಶ್ವರ ಸ್ವಾಮಿಯ ಚರಿತ್ರೆಯನ್ನ, ಅವರ ಇರುವಿಕೆಯನ್ನ ಮತ್ತು ದಾರಿಯ ಮಧ್ಯದಲ್ಲಿ ತನಗೆ ಆದಂತ ಅಂತರಂಗದ ಅಲೌಕಿಕ ಅನುಭವಗಳನ್ನ ಹೊತ್ತುಕೊಂಡು ಬಂದು ಎಲ್ಲಿ ಕೇಳಿದ್ರು ಅಂದ್ರೆ ಅರಮನೆಯ ಒಳಗೆ ಹೋಗೋದು. ಮನುಷ್ಯನಿಗೆಲ್ಲ ಮನುಷ್ಯ ಅರಮನೆಗೆ ಹೋದ. ಹೀಗೆ ನಿಜಗುಣರ ಜೀವನದ ಕಥೆಯನ್ನು ಹೇಳಿಕೊಡುತ್ತಿದ್ದ ಮಾನ್ವಿ ಇಲ್ಲಿ ಕಥೆ ನಿಲ್ಲಿಸ ಮಾನ್ಸ್ವಾಮಿಯ ಕಥೆ ತಿಳಿಸಿ. ಈ 3-4 ದಿನಗಳಿಂದಲೂ ಈ ಕಥೆಯನ್ನ ಕುತೂಹಲದಿಂದ ಆಲಿಸುತ್ತಿದ್ದ ಷಡಕ್ಷರಿ ಸ್ವಾಮಿಗಳು, ಷಡಕ್ಷರ ಪ್ರತಿಜ್ಞರು. ಏಕೆ ಮಹಂತ ಸ್ವಾಮಿ ಈ ದಿನದ ಕಥೆ ಇಲ್ಲಿಗೆ ಸಾಕೆ ಅಂತ ಕೇಳಿದ. ಅವಾಗ ಮಹಂತ ಕೇಳಿದ, ಸಾಕೆಂದು ತೋರುತ್ತಿದೆ ಮಹಾಸ್ವಾಮಿಗಳೇ. ನಿಜಗುಣರ ಜೀವನದಲ್ಲಿ ಒಂದು ಪ್ರಮುಖವಾದ ಘಟ್ಟಕ್ಕೆ ನಾವೀಗ ಬಂದು ನಿಂತಿದ್ದೇವೆ. ಇನ್ನು ಮುಂದಿನದು ಮಿಂಚಿನಂತೆ ನಡೆದು ಹೋದ ಘಟನೆಗಳು. ಯಾತ್ರೆಯಿಂದ ಹಿಂತಿರುಗಿ ಬಂದ ಮೇಲೆ ಅವರ ಜೀವನದಲ್ಲಿಯೇ ಒಂದು ಮಹಾ ಪರಿವರ್ತನೆ ಆಗ್ಯದ. ಆ ಪರಿವರ್ತನೆ ಹೇಗಾಯ್ತು ಅನ್ನೋದನ್ನ ನಾಳೆ ದಿನ ಮುಂದುವರ್ಸಲಿ. ಇವತ್ತಿಗೆ ಇಲ್ಲಿಗೆ ಸಾಕು ಅಂತ ಮಹಾಂತ ಸ್ವಾಮಿ ನಿರೂಪಣೆ ಅಲ್ಲಿ ಮುಗಿತು. ಮತ್ತೆ 3 ದಿನ ಪ್ರಾರಂಭವಾಯಿತು. ನಿಜಗುಣರ ಲೌಕಿಕ ರಾಗದಿಂದ ಅಲೌಕಿಕದ ಕಡೆ ಪರಿವರ್ತನೆ ಆದ ಹೇಗೆ? ಒಬ್ಬ
ಪ್ರಪಂಚಕನು ಪಾರಮಾರ್ಥದ ಕಡೆ ಹೋಗಿದ್ದೀವಿ. ಕಾರಣ ಬೇಕಲ್ಲ, ಏನಾದ್ರೂ ಕಾರಣ ಇರ್ತಾವ. ಸಂಸಾರದಲ್ಲಿ ಒಂದು ಬದಲಾವಣೆ ಆಗ್ಬೇಕಾದ್ರೆ ಕಾರಣ ಇರ್ತಾವ. ಪಾರಮಾರ್ಥದಲ್ಲಿ ಬದಲಾವಣೆ ಆಗ್ಯದಂದ್ರೆ ಅಲ್ಲೊಂದು ಕಾರಣ ಇರೋದು ಆಗೋದಿಲ್ಲ. ಅದಕ್ಕೆ ಕುತೂಹಲದಿಂದ ಪರಿವರ್ತನೆ ಕಥೆ ತಗೊಂಡವು. ಇಲ್ಲಿವರೆಗೆ ಆದದ್ದು ಬೇರೆ, ಇನ್ನು ಅವರ ಜೀವನದಲ್ಲಿ ಯಾವ್ಯಾವ ಘಟನೆಗಳು ಯಾವ್ಯಾವ ರೀತಿ ಆತನ ಪರಿವರ್ತನೆಗೆ ಕಾರಣವಾದವು ಅನ್ನೋದನ್ನ ನಾಳೆ ದಿನ ಕೇಳೋಣಂದ್ರು. ನಾವು ಕೂಡ ನಾಳೆ ದಿನ ಅದನ್ನ ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಮಂಗಳವನ್ನು ಹೇಳ. ಲಾವಣಿ ಚಂದ ಆಯ್ತು. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಆರುಢನಾಥ ಆರುಢನಾಥ